ಮೌನವಾಗಿದ್ದು ನಾವು ದೇವರಿಗೆ ವಿನಮ್ರವಾಗಿ ಆರಾಧಿಸುವುದು. ದೇವರ ಮೇಲೆ ಆತುಕೊಳ್ಳುವುದು, ಆತ ಮೇಲೆ ವಿಶ್ವಾಸವನ್ನು ಜೀವಿಸುವುದು, ಆತನೇ ಆತನು ಬದುಕುವುದಕ್ಕೆ ನಮ್ಮನ್ನು ಅವಶ್ಯ ಮಾಡಿಕೊಳ್ಳುವುದು. ದೇವರ ನಂಬಿದಂತಹ ಪ್ರಥಮ ಭಕ್ತರನ್ನು ಆತ ಎಂದೂ ಕೈಬಿಡುವುದಿಲ್ಲ. ದೇವರು ತನ್ನ ಭಕ್ತರ ಪ್ರಾರ್ಥನೆಗೆ ಕಿವಿಗೊಡುವುದಾಗಿ ಆತನನ್ನು ಅಪೇಕ್ಷಿಸುವವರಿಗೆ ದೇವರು ತನ್ನನ್ನು ನಿರೀಕ್ಷಿಸುವ ಹತ್ತಿರವಾಗಿ ಇದ್ದಾನೆ. ಅಲ್ಲಿಂದ ದೂರ ಹೋಗುವುದು ಬೇಡ. ನಮ್ಮ ಮೇಲೆ ನಾವು ಆತುಕೊಳ್ಳುವಂತಹ ಪ್ರಮೇಯಕ್ಕೆ ಬರುವುದು ಬೇಡ. ದೇವರನ್ನು ಹೊಂದಿಕೊಳ್ಳೋಣ, ದೇವರನ್ನು ಆಶ್ರಯಿಸುವ. ಈ ಲೋಕದಲ್ಲಿ ದೇವರನ್ನು ಹೊರತು ಯಾರನ್ನು ಸಹ ನಾವು ಸೇವಿಸುವುದು ಬೇಡ. ದೇವರ ಮಾತನ್ನು ತಿರಸ್ಕರಿಸುವುದು ಬೇಡ. ದೇವರು ಸದಾಕಾಲ ತನ್ನ ಭಕ್ತರನ್ನು ಧರಿಸಿ ಅವರ ಮೇಲೆ ನಿಂತುವಂತಹ ಎಲ್ಲ ಯೋಚನೆಗಳನ್ನು ಮಾರ್ಗವನ್ನು ಇಸ್ರಾಡುತ್ತಾರೆ. ನಮ್ಮ ಆಲೋಚನೆಗಳು ನಮ್ಮ ಮಾರ್ಗಗಳು ದೇವರ ಆಲೋಚನೆಗಳಂತೆ ಮಾರ್ಗಗಳಂತಿಲ್ಲ. ದೇವರಿಗೆ ಶ್ರೇಷ್ಠವಾದ ಸಂಗತಿಗಳನ್ನು ಹದ್ದಿಗೆ ಬರುವಂತೆ ತಿರುಗಿ ಹೋಗಬಹುದು. ತನ್ನ ಮಕ್ಕಳನ್ನು ಅಭಿವೃದ್ಧಿಪಡಿಸುವ ನಾವು ನಮ್ಮ ಜ್ಞಾನ ವಿವೇಕಗಳನ್ನು ಮಾತುಕೊಳ್ಳುವುದಕ್ಕಿಂತ ದೇವರನ್ನೇ ಮಾತುಕೊಳ್ಳೋಣ. ದೇವರ ನಾಮಕ್ಕೆ ಘನವನ್ನು ಸಲ್ಲಿಸುವ ಹಾಗೆ ನಾವು ಸಮರ್ಪಣ ಭಾವನೆಯಿಂದ ಮನಪೂರ್ವಕವಾಗಿ ದೇವರಿಗೆ ಒಪ್ಪಿಸುವ. ದೇವರು ನಮಗೆ ಅಗತ್ಯವಿರುವಂತಹ ಎಲ್ಲ ಪೋಷಣೆ ಪಾಲನೆಯನ್ನು ಸಕಾಲಕ್ಕೆ ನಮಗೆ ಬೇಕಾದ ಎಲ್ಲ ಆಶೀರ್ವಾದಗಳನ್ನು ಕೊಡುವುದು. ಮಯಾರಾಧನೆಯ ಆರಂಭ ತಂದೆ ಕುಮಾರ ಪವಿತ್ರಾತ್ಮೆಯ ನಾಮದಲ್ಲಿ ಆರಂಭವಾಗಲಿ. ಆಮೆನ್. ಹಾಡುವ ಸಂಗೀತದಲ್ಲಿ 22ನೇ ಸಂಗೀತವನ್ನು ಹಾಡೋಣ. ಸಂಗೀತಗಳಲ್ಲಿ 22ನೇ ಸಂಗೀತ ಪ್ರಪಂಚವೆಲ್ಲ ದೇವರೇ ಪ್ರಭಾವವುಳ್ಳ ಸ್ವಚಿತ್ತದ ಪ್ರಕಾರವೇ ಅದನ್ನು ಮಾಡುವ 22ನೇ ಸಂಗೀತವನ್ನು ದೇವರ ಮಹಿಮೆಗಾಗಿ
ಈ ಶುಕ್ರವಾರದ ಸಂಜೆ ಆಧಾರಕ್ಕೆ ನಮಗೆ ಕೊಡಲ್ಪಟ್ಟ ವೇದವಾದವು ಅದು ಹಳೆಯವರ ಬಗ್ಗೆ ಜ್ಞಾನೋಕ್ತಿಗಳು 3ನೇ ಅಧ್ಯಾಯ 1ರಿಂದ 10ರವರೆಗೆ. ಜ್ಞಾನೋಕ್ತಿಗಳು 3ನೇ ಅಧ್ಯಾಯ 1ರಿಂದ 10ರವರೆಗೆ. ದೇವರ ವಾಕ್ಯವನ್ನು ನನ್ನ ಉಪದೇಶವನ್ನು ಮರೆಯಬೇಡ, ನನ್ನ ಆಜ್ಞೆಗಳನ್ನು ಮನಪೂರ್ವಕವಾಗಿ ನಡೆಸು. ಅವು ನಿನ್ನ ದಿನಗಳನ್ನು ಹೆಚ್ಚಿಸಿ ನಿನ್ನ ಆಯುಷ್ಯವನ್ನು ವೃದ್ಧಿಗೊಳಿಸಿ ನಿನಗೆ ಸುಕ್ಷೇಮವನ್ನು ಮಾಡುವುದು. ಪ್ರೀತಿ ಸತ್ಯತೆಗಳು ನಿನ್ನನ್ನು ಬಿಡದಿರಲಿ, ಅವುಗಳನ್ನು ನಿನ್ನ ಕೊರಳಿಗೆ ಕಟ್ಟು, ನಿನ್ನ ಹೃದಯದ ಅಲೆಯಲ್ಲಿ ಅವುಗಳನ್ನು ಬರೆ. ಇದರಿಂದ ನೀನು ದೇವರ ಮತ್ತು ಮನುಷ್ಯರ ದಯೆಯನ್ನು ಸಮೃದ್ಧಿಯನ್ನು ಪಡೆದುಕೊಳ್ಳಿ. ಸ್ವಬುದ್ಧಿಯನ್ನೇ ಆಧಾರ ಮಾಡಿಕೊಳ್ಳದೆ ಪೂರ್ಣ ಮನಸ್ಸಿನಿಂದ ಯೆಹೋವನಲ್ಲಿ ಭರವಸೆಯಿಡು. ನಿನ್ನ ಎಲ್ಲಾ ನಡವಳಿಕೆಯಲ್ಲಿ ಆತನ ಇಷ್ಟಕ್ಕೆ ವಿಧೇಯನಾಗಿರು. ಆತನು ನಿನ್ನ ಮಾರ್ಗಗಳನ್ನು ಸರಾಗ ಮಾಡುವುದು. ನೀನೇ ಬುದ್ಧಿವಂತನಿಗೆ ತಿಳಿಸದೆ ಯೆಹೋವನಿಗೆ ಭಯಪಟ್ಟು ಕೆಟ್ಟದನ್ನು ತೊರೆದುಬಿಡು. ಇದರಿಂದ ನಿನ್ನ ದೇಹಕ್ಕೆ ಆರೋಗ್ಯಕ್ಕೂ ಎಲುಬುಗಳಿಗೆ ಸಹಾಯ ಉಂಟಾಗುವುದು. ನಿನ್ನ ಆದಾಯದಿಂದಲೂ ಬೆಳೆಯ ಬಂಗಾರದಿಂದಲೂ ಯೆಹೋವನನ್ನು ಸನ್ಮಾನಿಸು. ಹೀಗೆ ಮಾಡಿದರೆ ನಿನ್ನ ಕಣಜಗಳು ಸಮೃದ್ಧಿಯಿಂದ ತುಂಬುವವು, ತೊಟ್ಟಿಗಳಲ್ಲಿ ದ್ರಾಕ್ಷಾರಸವು ತುಂಬಿ ತುಳುಕುವುದು ಎಂಬುದೇ ದೇವರಿಗೆ ವಾಕ್ಯವನ್ನು ಆಶೀರ್ವದಿಸಲಿ. ಪ್ರಾರ್ಥನೆ ಮಾಡಿ. ಮಹೋನ್ನತನಾದ ದೇವರೇ, ನಾಮಕ್ಕೆ ಸ್ತೋತ್ರವಾಗಲಿ. ತಂದೆಯೇ, ನಿನ್ನ ಭಕ್ತರು ಮಕ್ಕಳಾದ ನಮ್ಮನ್ನು ಈ ಸಮಯದಲ್ಲಿ ನಿನ್ನ ಆತ್ಮ ಪ್ರೇರಣೆಯಿಂದ ಆರಾಧನೆಗೆ ಕರೆತರಗೋಸ್ಕರವಾಗಿ ನಿಮಗೆ ಸ್ತೋತ್ರ. ನಿನ್ನ ಪ್ರಸನ್ನತೆಗೆ ನಿನ್ನ ಸಾನ್ನಿಧ್ಯದ ಅನುಭವವನ್ನು ನಮಗೆ ದಯಪಾಲಿಸಬೇಕಾಗಿದೆ. ನಾವು ನಡೆಯಬೇಕಾದಂತಹ ರೀತಿ ನೀತಿಗಳನ್ನು ನಮಗೆ ದಯಪಾಲಿಸು. ನಿನ್ನ ವಾಕ್ಯದ ಪ್ರಬೋಧನೆಗೆ ಅನುಸಾರವಾಗಿ ನಾವು ಜೀವಿಸುವ ಹಾಗೆ ಮಾಡು. ನಮ್ಮ ತಪ್ಪು ಅಪರಾಧಗಳು, ನಮ್ಮ ದ್ರೋಹಗಳು, ನಮ್ಮ ಮೋಸ, ವಂಚನೆಯ, ದುರಾಶಾದ ಎಲ್ಲ ಸಂಗತಿಗಳನ್ನು ನಾವು ನೆರವೇರಿಸಿಕೊಂಡು ನಿನಗೆ ಕ್ಷಮೆಯನ್ನು ಯಾಚಿಸುವವರಾಗಿದ್ದೇವೆ. ನಾವು ಪಾಪಿ ಮಾನವರು, ನಿನ್ನ ವಿರುದ್ಧವಾಗಿ ಆಡಿಕೊಂಡವರು ಆಗಿರುವುದರಿಂದ ದಯಮಾಡಿ ಕ್ಷಮಿಸುವುದಾಗಿ ಪ್ರಾರ್ಥಿಸುತ್ತೇವೆ. ನಿನ್ನ ವಾಕ್ಯವನ್ನು ಬಿಟ್ಟು, ನಿನ್ನನ್ನು ಬಿಟ್ಟು, ನಿನ್ನ ಆಜ್ಞೆಯನ್ನು ಉಲ್ಲಂಘಿಸಿ ನಿನ್ನ ದೂರ ಹೋದಕ್ಕಾಗಿ ನಾವು ಮನುಷ್ಯನಿಗಾಗಿ ಬೇಡುತ್ತೇವೆ. ನಿನ್ನ ವಾಕ್ಯದ ಪ್ರಕಾರ ನಾವು ಜೀವಿಸಲು, ನಿನ್ನ ವಾಕ್ಯದ ಮೇಲೆ ನಮ್ಮ ಜೀವನವನ್ನು ಕಟ್ಟಿಕೊಳ್ಳದೆ ಹೋದಕ್ಕಾಗಿ ಮನಸ್ಸಿಗಾಗಿ ಬೇಡುತ್ತೇವೆ. ಮಾಡಬಾರದ ಕೃತ್ಯಗಳನ್ನು ಮಾಡಿ ಹೇಳಬಾದ ಮಾತುಗಳನ್ನೇ ಹೇಳದೇವಿಸುವ ನಮಗೆ ಶುದ್ಧ ಹೃದಯವನ್ನು, ನಿರ್ಮಲ ಮನಸ್ಸನ್ನು ನೀನೇ ಸೃಷ್ಟಿಸುವ ನಿರ್ಮಿಸು. ನಿನ್ನ ಆಶ್ರಯದಲ್ಲಿ ನಾವು ನಿಂತುಕೊಂಡು ನಿನ್ನ ವಾಕ್ಯದ ಪ್ರಕಾರ ಜೀವಿಸುವ ಹಾಗೆ ನಮಗೆ ಸಹಾಯಿಸು. ನಮ್ಮ ಬದುಕಿನಲ್ಲಿ ನೀವು ಮಹತ್ವಗಳನ್ನು, ಅದ್ಭುತಗಳನ್ನು ಮಾಡಿದರೆ ಸ್ವಾಮಿ, ನಮ್ಮನ್ನು ಪೋಷಿಸುತ್ತಾ, ಸಾಕುತ್ತಾ, ಸಲಹುತ್ತಾ, ನಮಗೆ ಅಗತ್ಯವಿರುವಂತಹ ಪ್ರತಿಯೊಂದು ಸಂಗತಿಗಳನ್ನು ಸರಾಗವಾಗಿ ಒದಗಿಸಿ ಆರೋಗ್ಯ ನೀಡಿ ಸಮಾಧಾನ ಸಂತೋಷವನ್ನು ದಯಪಾಲಿಸು.
ನಾವು ಸ್ಪೀಡ್ ನಾವು ಕೈ ಹಿಡಿದು ಮೇಲೆ ನಿಂತಿದ್ದೀವಿ. ನಮ್ಮ ಜೊತೆಗಾರರಲ್ಲಿ ಆಗಿರಿಸಿಕೊ. ನಮ್ಮ ಇಕ್ಕಟ್ಟಿನ ವೇಳೆಯಲ್ಲಿ, ಕಣ್ಣೀರಿನ ಸಮಯದಲ್ಲಿ, ಹಿಂಸೆಯಲ್ಲಿ, ಏಕಾಂಗಿಯಾಗಿ ನಾವು ಒಂಟಿಯಾಗಿದ್ದ ವೇಳೆಯಲ್ಲಿ ನಮಗೆ ನೀವು ದೇವರಾಗಿ, ಪೋಷಕನಾಗಿ, ಪಾಲಕನಾಗಿ ಅನುಗ್ರಹಿಸಿದಂತ ಎಲ್ಲರನ್ನ ಸ್ವರವಾಗಿ ವಂದಿಸುತ್ತೇವೆ. ಭಾಗದಿಂದ ತುಳಾಡುವುದಾಗಿದೆ. ನಮ್ಮ ಜೀವನದಲ್ಲಿ ನಾವು ಮಾಡಿದಂತ ಪ್ರಾರ್ಥನೆಗೆ ಉತ್ತರ ಕೊಟ್ಟಿದ್ದೀವಿ. ನಾವು ಬಯಸುವುದಕ್ಕಿಂತಲೂ ಅತ್ಯಧಿಕವಾದ ರೀತಿಯಲ್ಲಿ, ಅದಕ್ಕಿಂತಲೂ ವಿವಾದವಾಗಿ ನಮಗೆ ನೀವು ಮಾಡಿದಂತ ಎಲ್ಲ ಮಹೋಪಕಾರಗಳನ್ನು ನೆನೆಸಿದರೆ ಉಪಕಾರಗಳನ್ನು ಹೇಳುತ್ತೇವೆ. ನಮ್ಮ ಜೀವನದಲ್ಲಿ ಏನು ಅಗತ್ಯವಿದೆ, ಯಾವುದನ್ನು ಒದಗಿಸಬೇಕೆಂಬುದಾಗಿ ನಾವಿಂದಲೂ ಚೆನ್ನಾಗಿದೆ ಬಲ್ಲವನಾಗಿದೆ. ನಾವು ಬಯಸುವ ಮೇಲು, ಆಶೀರ್ವಾದ ಇವೆಲ್ಲವುಗಳನ್ನು ಸಾಲವಾಗಿ ನಮಗೆ ಅನುಗ್ರಹಿಸಿದೆ. ನೀನು ಅನುಗ್ರಹಿಸಿದ ಎಲ್ಲ ಉತ್ತಮ ಆಶೀರ್ವಾದಗಳಿಗೋಸ್ಕರವಾಗಿ ನಮಗೆ ಕೊಟ್ಟಂತ ಎಲ್ಲ ನಿನ್ನ ಪರಲೋಕದ ಸ್ವರದಾನಗಳಿಗೋಸ್ಕರವಾಗಿ ಮಾನವಗಳನ್ನು ಹೇಳುತ್ತೇವೆ. ನಾವು ನಡೆಯಬೇಕಾದಂತಹ ರೀತಿಯಲ್ಲಿ ನಮ್ಮನ್ನು ನಡೆಸುವ ಇಹಲೋಕದ ಯಾವುದೇ ಸಂಬಂಧಗಳಲ್ಲಿ ನಾವು ಮಾತುಕೊಳ್ಳದಂತೆಯೂ ಅವಲಂಬಿಸ ನಮ್ಮ ನೀರಿನ ಮಾರ್ಗದಲ್ಲಿ ನಡೆಸುವುದಾಗಿ ಹೇಳುವಾಗಿದೆ. ಘನವೂ ಮಾನವೂ ಮಹಿಮೆಯೂ ಯಾರ ಮುಖಾಂತರದಲ್ಲಿಯೂ ಯೇಸುವಿನ ದಿನನಾಮದಲ್ಲಿ ಈ ಪ್ರಾರ್ಥನೆಯನ್ನು ಬೇಡುವುದಾಗಿದ್ದೇವೆ. ಆಮೆನ್. ಕರ್ತವ್ಯವಾಗಿದೆ ನನ್ನ ಪ್ರಮಾಣದಲ್ಲಿ ಮಾಡುವ ಮೂಲಕ ದೇವ ವಿಶ್ಲೇಷಣೆ ಆಗುತ್ತಾರೆ. ನನ್ನ ಶರಣೆಯ ವಿಮೋಚನೆ ಮಾತುಗಳು ಧ್ಯಾನಕ್ಕೆ ಮಾತ್ರ ಸಮರ್ಪಿಸುತ್ತೇವೆ. ನಮ್ಮ ಜೀವಿತವನ್ನು ನಿನಗೆ ಸಮರ್ಪಿಸಿಕೊಂಡು ನಾವು ಬದುಕುವುದಕ್ಕಾಗಿ ನಮಗೆ ವಾಕ್ಯದ ಉದಾಹರಣೆಗಳು ವಾಕ್ಯ ನಮಗೆ ಅನುಗ್ರಹ ಮಾಡುವುದಾಗಿ ಪ್ರಾರ್ಥಿಸುತ್ತೇವೆ. ನಿನ್ನ ವಾಕ್ಯವನ್ನು ನಮ್ಮ ದಾರಿಗೆ ದೀಪವಾಗಿದೆ, ನಿಮ್ಮ ದಾರಿಗೆ ಬೆಳಕಾಗಿದೆ. ನಮ್ಮ ಜೀವನ ಶ್ರೇಷ್ಠವಾದಂತಹ ರೀತಿಯಲ್ಲಿ ನೀ ಬಯಸುವಂತಹ, ನೀ ಇಚ್ಛಿಸುವಂತಹ ಮಾರ್ಗದಲ್ಲಿ ಇರಲಿಕ್ಕಾಗುವ ಹಾಗೆ ಎಲ್ಲರಿಗೂ ನಿನ್ನ ಆತ್ಮನ ಸಹಾಯ, ನಿನ್ನ ವಾಕ್ಯದ ಅರಿವು ತಿಳುವಳಿಕೆಯಿಂದ ನಮ್ಮ ಜೀವನವನ್ನು ಶ್ರೇಷ್ಠವಾದಂತಹ ರೀತಿಯಲ್ಲಿ ಆಶೀರ್ವಾದದಾಯಕವಾಗಿ ನಡೆಸಬೇಕೆಂಬುದಾಗಿ ಯೇಸುವಿನ ಮೂಲಕ ಪ್ರಾರ್ಥನೆಯನ್ನು ಬೇಡುತ್ತೇವೆ. ಆಮೆನ್. ಕರ್ತನಲ್ಲಿ ಪ್ರಿಯರೆಲ್ಲರಿಗೂ ಶುಭ ಸಂಜೆ. ಯೇಸು ಸ್ವಾಮಿಯ ಪುಣ್ಯನಾಮದಲ್ಲಿ ನನಗೆ ಮೇಲು ಆರೋಗ್ಯವು ನಿತ್ಯವೂ ದಯಪಾಲಿಸುವುದಾಗಿ. ನಮ್ಮ ಬದುಕಿನಲ್ಲಿ ಅನೇಕ ಪ್ರಯತ್ನಗಳು ನಾವು ಮಾಡ್ತೇವೆ.
ನಮ್ಮ ಕುಟುಂಬದ ಜೀವಿತ, ನಮ್ಮ ಉದ್ಯೋಗದ ಜೀವಿತದಲ್ಲಿ ಹಲವು ರೀತಿಯಾದಂತಹ ಆಲೋಚನೆಗಳನ್ನು, ಯೋಜನೆಗಳನ್ನು ನಮ್ಮ ಬದುಕಿನಲ್ಲಿ ಇಟ್ಕೊಳ್ಳೋದು. ಕೆಲವರು ನಾವು ಅಂದುಕೊಳ್ಳುವಂತಹ ರೀತಿಯಲ್ಲಿ ನಮಗೆ ಕಾರ್ಯವು ಫಲ ಕಾಣುವುದಿಲ್ಲ, ಅಥವಾ ನಾವು ಯಶಸ್ಸನ್ನು ಅಭಿವೃದ್ಧಿಯನ್ನು ಕೊಡುವುದಕ್ಕೆ ಹೊಂದುವುದಕ್ಕೆ ಸಾಧ್ಯವಾಗುವುದು, ಅಥವಾ ನಾವು ಉದ್ಯೋಗದಲ್ಲಿ ಅಭಿವೃದ್ಧಿಯನ್ನು ನೋಡ್ತಾ ಇದ್ರೆ ಆದರೆ ಅಭಿವೃದ್ಧಿ ಹೊಂದುವುದಕ್ಕೆ ಸಾಧ್ಯವಾಗುವುದಿಲ್ಲ, ಅಥವಾ ಆದಾಯವನ್ನು ಎದುರು ನೋಡ್ತಾ ಇದ್ರೆ ಆದರೆ ಆದಾಯ ನಮಗೆ ಸಿಗುವುದಿಲ್ಲ, ಪ್ರಮೋಷನ್ಗಳನ್ನು ಎದುರು ನೋಡ್ತಾ ಇದ್ರೆ ಆದರೆ ಪ್ರಮೋಷನ್ ಸಿಗುವುದಿಲ್ಲ, ಅಥವಾ ನಾವು ಕೆಲಸದಲ್ಲಿ ಅನೇಕ ವಿಧವಾದಂತಹ ಕೆಲಸವನ್ನು ಪಡೆಯಬೇಕು, ಉದ್ಯೋಗವನ್ನು ಹೊಂದಿಕೊಳ್ಳಬೇಕು ಎಂಬುದಾಗಿ ನಾವು ಆಲೋಚನೆ ಮಾಡ್ತಾ ಇರ್ತೇವೆ, ಪ್ರಯತ್ನ ಮಾಡ್ತಾ ಇರ್ತೇವೆ. ಸತತ ಪ್ರಯತ್ನಗಳಿಂದ ನಾವು ಪ್ರಾರ್ಥನೆ ಮಾಡಿದರೂ ಉತ್ತರ ಸಿಗುವುದಿಲ್ಲ, ಅಥವಾ ನಾವು ಏನೇ ಮಾಡಿದರೂ ಉತ್ತರ ಮಾಡುವುದಿಲ್ಲ ಎಂಬುದಾಗಿ ನಾವು ಬದುಕುತ್ತೇವೆ. ಆದರೆ ಯಾಕಾಗಿ ಹೀಗಾಗುತ್ತೆ? ಯಾಕಾಗಿ ಈ ರೀತಿಯಾದ ಅನುಭವಕ್ಕೆ ನಾವು ಯಾಕಾಗಿ ನಾವು ಸೋಲುತ್ತೇವೆ ಅಥವಾ ನಮ್ಮ ಕಾರ್ಯಗಳು ಸಫಲತೆಯನ್ನು ಯಶಸ್ಸುಗಳನ್ನು ಹೊಂದುವುದಿಲ್ಲ ಎಂಬುದಾಗಿ ಗಮನಿಸುವಾಗ ಅಥವಾ ಆಲೋಚನೆ ಮಾಡುವಾಗ ಅಥವಾ ನಮ್ಮ ಚರಿತ್ರೆಯ ಪುಟಗಳನ್ನು ಹಿಂದಿರುಗಿಸಿ ನೋಡುವಾಗ ಎಲ್ಲೋ ನಾವು ಎಡವಿರುತ್ತೇವೆ, ಎಲ್ಲೋ ನಾವು ಸೋತಿರುತ್ತೇವೆ, ಎಲ್ಲೋ ನಾವು ಮುಖ್ಯವಾಗಿ ದೇವರನ್ನು ಬಿಟ್ಟುಬಿಟ್ಟಿರುತ್ತೇವೆ, ದೇವರನ್ನು ಆತ್ಮಗಳನ್ನು ಬಿಟ್ಟಿರುತ್ತೇವೆ, ದೇವರ ಬಳಿಗೆ ಬರುವುದನ್ನು ಬಿಟ್ಟಿರುತ್ತೇವೆ, ದೇವರನ್ನು ಹೊಂದಿಕೊಳ್ಳುವುದಕ್ಕೆ ಬಿಟ್ಟಿರುತ್ತೇವೆ, ದೇವರ ಜ್ಞಾನವನ್ನು ಬಿಟ್ಟಿರುತ್ತೇವೆ, ದೇವರ ಮಾರ್ಗವನ್ನು ಬಿಟ್ಟಿರುತ್ತೇವೆ, ದೇವರ ತಿಳುವಳಿಕೆಯನ್ನು ತಿರಸ್ಕರಿಸಿರುತ್ತೇವೆ. ಅಂತಿಮವಾಗಿ ದೇವರೇ ಬೇಡ ಎಂಬುದಾಗಿ ನಾವು ಅಂದುಕೊಳ್ಳುತ್ತೇವೆ. ಆಗ ನಾವು ಬಿದ್ದು ಹೋಗುತ್ತೇವೆ. ಯಾವ ನಮ್ಮ ಜೀವನದಲ್ಲಿ ಅಥವಾ ನಮ್ಮ ಬಾಳ್ವೆಯಲ್ಲಿ ನಮ್ಮ ಸತತ ದೈನಂದಿನ ಜೀವಿತದಲ್ಲಿ ದೇವರು ಬೇಡ, ದೇವರ ಜ್ಞಾನ ಬೇಡ, ದೇವರ ಮಾರ್ಗ ಬೇಡ, ದೇವರ ವಾಕ್ಯ ಬೇಡ, ಅಥವಾ ದೇವರು ಕೊಡುವಂತಹ ಯಾವುದೇ ಸೌಂದರ್ಯಗಳು ನಮಗೆ ಅಗತ್ಯವಿಲ್ಲ ಎಂಬುದಾಗಿ ಅಂದುಕೊಳ್ಳುವಾಗ ನಾವು ಅಲ್ಲೇ ಮೊದಲ ಹೆಜ್ಜೆಯಲ್ಲೇ ಬಿದ್ದು ಹೋಗುತ್ತೇವೆ. ಕಷ್ಟ ಬಂದರೂ ಸರಿಯೇ, ಹಿಂಸೆ ಇದ್ದರೂ ಸರಿಯೇ, ನೋವಿದ್ದರೂ ಸರಿಯೇ, ದೇವರು ಕೊಡುವಂತಹ ಮಾತುಗಳನ್ನು, ದೇವರು ಅನುಗ್ರಹಿಸುವಂತಹ ಮಾತುಗಳನ್ನು, ದೇವರ ಸುವರದಾನಗಳಲ್ಲಿ ನಾನು ಹೊಂದಿ ಬದುಕುತ್ತೇನೆ ಎಂಬುದಾಗಿ ಹೇಳುವಂತಹ ಭಕ್ತರಿಗೆ ಬೇಡುಂಟು. ಸುವರದಾನಗಳಿವೆ, ಅಭಿವೃದ್ಧಿ ಆಗ್ತಾರೆ, ಹಲವು ರೀತಿಯಾದಂತಹ ಒಳಿತುಗಳನ್ನು, ಮೇಲುಗಳನ್ನು ಅವರು ಅನುಭವಿಸ್ತಾರೆ. ಹಾಗಾಗಿ ಜ್ಞಾನೋಕ್ತಿಗಳ ಗ್ರಂಥಕರ್ತನು ಜ್ಞಾನಿಯಾದ ಸೊಲೊಮೋನನು ಹೇಳ್ತಾನೆ, ನಮ್ಮ ಬದುಕಿನಲ್ಲಿ ನಾವು ಯಾರನ್ನು ಮಾತುಕೊಳ್ಳಬೇಕು, ಯಾರನ್ನು ಬದಲಿಸಬೇಕು ಎಂಬುದಾಗಿ ಗಮನಿಸುವಾಗ 5ನೇ ವಚನ 6ನೇ ವಚನದಲ್ಲಿ ಹೇಳ್ತಾನೆ, ಜ್ಞಾನಿಯಾದಂತಹ ಸೊಲೊಮೋನ ಸ್ವಬುದ್ಧಿಯನ್ನೇ ಆಧಾರ ಮಾಡಿಕೊಳ್ಳದೆ ಪೂರ್ಣ ಮನಸ್ಸಿನಿಂದ ಯೆಹೋವನಿಗೆ ಭರವಸೆ ಇಡಬೇಕು. ಸೊಲೊಮೋನ ಇಡೀ ಸೃಷ್ಟಿಯಲ್ಲಿ ಶ್ರೇಷ್ಠವಾದಂತಹ ಜ್ಞಾನಿಯಾದ ಅರಸ. ಅದು ಏನು ಬೇಡಿಕೊಳ್ಳುತ್ತಾರೆ ದೇವರ ಬಳಿಯಲ್ಲಿ? ಏನನ್ನು ಬೇಡಿಕೊಳ್ತಾರೆ? ಇಡೀ ರಾಜ್ಯವನ್ನು ಆಳುವುದಕ್ಕೆ ನನಗೇನು ಬೇಕು? ಜ್ಞಾನ ಬೇಕು. ಹಾಗಾದ್ರೆ ಜ್ಞಾನ ನಮ್ಮ ಬದುಕಿನಲ್ಲಿ ಜ್ಞಾನ ಎನ್ನುವಂಥದ್ದು ಸೊಲೊಮೋನನು ಬೇಡಿಕೊಂಡಂತ ಜ್ಞಾನ ಅದು ದೈವಿಕ ಜ್ಞಾನ, ಲೌಕಿಕ ಜ್ಞಾನ ಅಲ್ಲ. ಸೊಲೊಮೋನನಿಗೆ ದೇವರು ಅನುಗ್ರಹಿಸಿದಂತ ಜ್ಞಾನ ಲೋಕವನ್ನು ನ್ಯಾಯ, ನೀತಿ, ಸತ್ಯ, ಧರ್ಮದಿಂದಲೂ ದೇವರ ಆಳ್ವಿಕೆ ಬರುವುದಕ್ಕಾಗಿ ದೇವರು ತನ್ನ ಜ್ಞಾನವನ್ನು ಏನ್ ಮಾಡಿದೆ? ಸೊಲೊಮೋನನಿಗೆ ಕೊಟ್ಟರು. ಯಾಕೋಬನ ಪತ್ರದಲ್ಲಿ ಹೇಳ್ತದೆ, ಏನಾದರೂ ಜ್ಞಾನವು ಕಡಿಮೆಯಾಗಿದ್ದರೆ ಬೇಡಿಕೊಳ್ಳಿ, ಹಂಗಿಸಿದ ದೇವರು ಏನ್ ಮಾಡ್ತಾರಂತೆ? ತನ್ನ ಭಕ್ತರಿಗೆ ಕೊಡ್ತಾರಂತೆ. ಆದರೆ ನಮ್ಮ ಜ್ಞಾನವನ್ನು ಅಥವಾ ನಮ್ಮ ತಿಳುವಳಿಕೆಯನ್ನು ಯಾಕಾಗಿ ಉಪಯೋಗ ಮಾಡ್ತಾರೆ? ಕೆಟ್ಟದಕ್ಕಾಗಿಯ, ಇನ್ನೊಬ್ಬರಿಗೆ ಕೇಳು ಹೋಗಿದ್ದಕ್ಕಾಗಿಯ, ಅಥವಾ ಒಳ್ಳೆಯದಕ್ಕಾಗಿಯ, ಇನ್ನೊಬ್ಬರಿಗೆ ಪ್ರಯೋಜನವಾಗಬೇಕು ಎನ್ನುವಂತ ಆಲೋಚನೆಯನ್ನು ನಾವು ಬಳಸ್ತೇವೆಯಾ? ದೇವರು ಸೊಲೊಮೋನನಂತಹ ಅರಸನಿಗೆ ಕೊಟ್ಟಂತ ಜ್ಞಾನ ಅದು ದೇವರ ಆಳ್ವಿಕೆಯನ್ನು ಮತ್ತು ದೇವರ ಚಿತ್ತವನ್ನು ನೆರವೇರಿಸುವುದಕ್ಕಾಗಿ. ಹಾಗಾಗಿ ಸೊಲೊಮೋನನ ಆಳ್ವಿಕೆಯಲ್ಲಿ ಯಶಸ್ಸುಗಳು ಅವನನ್ನು ನೋಡುವುದಕ್ಕೆ, ಅವನ ಜ್ಞಾನವನ್ನು ನೋಡುವುದಕ್ಕೆ, ಅವನ ಜ್ಞಾನದ ಮೂಲಕವಾಗಿ ಬರುವಂತಹ ತೀರ್ಮಾನಗಳನ್ನು, ನಿರ್ಧಾರಗಳನ್ನು ವೀಕ್ಷಿಸುವುದಕ್ಕೆ ಶಬರರಾಣಿ ಏನ್ ಮಾಡ್ತಾರೆ? ಪ್ರಯಾಣ ಬೆಳೆಸಿ ಅವನ ಆಸ್ಥಾನಕ್ಕೆ ಅವನಿಗೆ ಬರ್ತಾರೆ. ಯಾತಕ್ಕಾಗಿ ಬರ್ತಾರೆ? ಅವರು ಬರುವಂತದ್ದು ಸೊಲೊಮೋನನ ಜ್ಞಾನವನ್ನು ಅರಿತುಕೊಳ್ಳುವುದಕ್ಕಲ್ಲ, ದೈವಿಕ ಜ್ಞಾನವು ಎಷ್ಟರ ಮಟ್ಟಿಗೆ ಕಾರ್ಯ ಮಾಡ್ತಾ ಇದೆ ಅವರ ರಾಜ್ಯದಲ್ಲಿ ಎಂಬುದಾಗಿ, ದೇವರ ಆಳ್ವಿಕೆಯನ್ನು ಹೇಗೆ ಸೊಲೊಮೋನನು ಪರಿಶ್ರಮಪಡಿಸ್ತಾ ಇದ್ದಾನೆ ಎಂಬುದಕ್ಕಾಗಿ ಆಗಿದೆ. ಇಬ್ಬರು ಹೆಂಗಸರು ಬರ್ತಾರೆ. ಇಬ್ಬರು ಹೆಂಗಸರು ಬಂದು ಈ ಮಗು ನನ್ನದು ಎಂಬುದಾಗಿ ಹೇಳುವಂತಹ ಸಂದರ್ಭದಲ್ಲಿ ಸೊಲೊಮೋನನು ಹೇಳ್ತಾನೆ,
ಇವರಿಬ್ಬರಲ್ಲಿ ಯಾರು ನಿಜವಾಗಿ ಆ ಮಗು ಎಂಬುದಾಗಿ ತಿಳ್ಕೊಳ್ಳುವುದಕ್ಕೆ ನನಗೊಂದು ಖಡ್ಗ ಅಥವಾ ಕತ್ತಿಯನ್ನು ಕೊಡ್ರಿ ಎಂಬುದಾಗಿ. ಆಮೇಲೆ ಅಲ್ಲಿ ಕತ್ತಿ ಇರ್ತದ ಮೇಲೆ ಆ ಮಗುವನ್ನು ನನ್ನ ಮುಂದೆ ಮಲಗಿಸ್ತೇನೆ. ಮಗುವನ್ನು ಮಲಗಿಸಿದ ಮೇಲೆ ಆ ಮಗುವನ್ನು ಎರಡು ತುಂಡಾಗಿ ಕತ್ತರಿಸಿ ಎಂಬುದಾಗಿ ಹೇಳ್ತಾರೆ. ಕತ್ತರಿಸಿದಾಗ ನಿಜವಾದ ತಾಯಿ ಏನ್ ಮಾಡ್ತಾರೆ, ಆ ಮಗುವನ್ನು ಅಪ್ಪಿಕೊಂಡು ದಾಯ ಮಾಡಿ ಅರಸೇ ಈ ಮಗು ಕತ್ತರಿಸಿದ ಹಾಗೆ ಬಿಟ್ಟು ಬಿಡು, ಈ ಮಗುವನ್ನು ಆಕೆಗೆ ನೀನು ಕೊಟ್ಟು ಬಿಡುವುದಾಗಿ. ಯಾಕಾಗಿ ಆ ಮಗುವಿನ ಮೇಲಿದ್ದಂತ ಪ್ರೀತಿ. 9 ತಿಂಗಳು ಆ ತಾಯಿ ಆ ಮಗುವನ್ನು ಹೆತ್ತದರಿಂದ ಆಕೆಗೆ ಆ ಮಗುವಿನ ಮೇಲಿದ್ದಂತ ಕಾಳಜಿ ಪ್ರೀತಿ, ತನ್ನ ಮಗು ಸಾಯಬಾರದು, ನನಗಿಲ್ಲದಿದ್ದರೂ ಪರವಾಗಿಲ್ಲ, ನನ್ನ ಮಗು ಜೀವಂತವಾಗಿರಬೇಕೆನ್ನುವಂತ ಆಲೋಚನೆಯಿಂದ ಆ ಮಗುವನ್ನು ನೀನು ಆಕೆಗೆ ಕೊಟ್ಟು ಬಿಡು, ನನಗೆ ಬೇಡ ಎಂಬುದಾಗಿ ಹೇಳಿದಾಗ ಸೊಲೊಮೋನನು ಎದುರಿದ್ದು ತನ್ನ ನಿರ್ಧಾರವನ್ನು ಹೇಳ್ತಾನೆ. ಯಾವ ಮಗುವಿಗೋಸ್ಕರವಾಗಿ ಆಕೆ ಬಂದು ಆ ಮಗುವನ್ನು ಕಳೆಯಬಾರದು, ನನಗೆ ಇಲ್ಲದಿದ್ದರೂ ಪರವಾಗಿಲ್ಲ, ಆ ಸ್ತ್ರೀಗೆ ಕೊಟ್ಟು ಬಿಡು ಎಂಬುದಾಗಿ ಹೇಳಿದಾಗ ಆಕೆ ನಿಜವಾದ ತಾಯಿ ಎಂಬುದಾಗಿ ನಿರ್ಣಯಿಸ್ತಾನೆ. ನಿಜವಾಗಿಯೂ ಆ ಮಗುವಿನ ತಾಯಿ ಆಕೆ ಆಗಿರ್ತಾಳೆ. ಹಾಗಾದ್ರೆ ಅಲ್ಲಿ ಪ್ರಕಟವಾದಂತಹ ಜ್ಞಾನ, ಅಲ್ಲಿ ಕೊಟ್ಟಂತ ನಿರ್ಣಯ ಅದು ಮನುಷ್ಯನ ನಿರ್ಣಯವೂ ಅಲ್ಲ, ಮನುಷ್ಯನ ಜ್ಞಾನವೂ ಅಲ್ಲ, ಅದು ದೇವರ ಜ್ಞಾನ, ದೈವಿಕ ನಿರ್ಣಯ. ಆದ್ದರಿಂದ ಶಬದವರೆಗೂ ಹಲವು ಆಸ್ಥಾನಗಳಲ್ಲಿ, ಹಲವು ಪ್ರದೇಶಗಳಲ್ಲಿ, ಹಲವು ದೇಶ ವಿದೇಶಗಳಿಗೆ ದೈವಿಕ ಜ್ಞಾನ ಸೊಲೊಮೋನನ ಮೂಲಕವಾಗಿ ಪ್ರಚುರವಾಗಿದೆ. ಆದರೆ ಇಂದು ಪ್ರಪಂಚದಾದ್ಯಂತ ನನ್ನ ನಿಮ್ಮೆಲ್ಲರ ಜ್ಞಾನವು, ನನ್ನ ನಿಮ್ಮೆಲ್ಲರ ಇಡೀ ಪ್ರಪಂಚದಾದ್ಯಂತ ಇರುವಂತಹ ಮನುಷ್ಯನ ಜ್ಞಾನ ಯಾವುದಕ್ಕಿದೆ ಎಂಬುದಾಗಿ ಗಮನಿಸುವಾಗ ಮತ್ತೊಬ್ಬರಿಗೆ ಕೇಳಿ ಮುಗಿಯುವುದಕ್ಕಾಗಿದೆ. ಇಂದು ನಾವು ಜ್ಞಾನಿಗಳಾಗಿರುವಂತಹ ವೇಳೆಯಲ್ಲಿ ಹಲವು ರೀತಿಯಾದಂತಹ ಕೆಟ್ಟ ವೈರಾಣುಗಳನ್ನು, ವೈರಸ್ಗಳನ್ನು ಕಂಡು ಹಿಡಿದು ನಾವೇನ್ ಮಾಡ್ತಿದ್ದೀವಿ, ಇನ್ನೊಬ್ಬರ ಪ್ರಾಣಕ್ಕೆ ಹಾನಿಯುಂಟು ಮಾಡ್ತಾರೆ. ದೇವರು ನಮಗೆ ಜ್ಞಾನ ಕೊಟ್ಟದ್ದು ಒಳ್ಳೆಯದನ್ನು ಮಾಡುವುದಕ್ಕಾಗಿ, ದೇವರು ಜ್ಞಾನ ಕೊಟ್ಟದ್ದು ಮತ್ತೊಬ್ಬರಿಗೆ ಉಳಿತಾಗಲಿ ಎಂಬುದಾಗಿ, ದೇವರು ಜ್ಞಾನ ಕೊಟ್ಟದ್ದು ಮತ್ತೊಬ್ಬರಿಗೆ ಕುಯುಕ್ತಿಯನ್ನು ಅಥವಾ ಕೇಳನ್ನು ಕಲ್ಪಿಸುವುದಕ್ಕಾಗಲಿ, ಕೆಡುಕನ್ನು ಮಾಡುವುದಕ್ಕಾಗಲಿ, ಇನ್ನೊಬ್ಬರು ಕೆಳಗಿದ್ದು ಸಾಯುವುದಕ್ಕಾಗಲಿ, ಅಥವಾ ಇನ್ನೊಬ್ಬರನ್ನು ನಾವು ಮನವೊಲಿಸುವುದಕ್ಕಾಗಲಿ ದೇವರು ನಮಗೆ ಜ್ಞಾನವನ್ನು ಕೊಡಲಿಲ್ಲ. ಆದರೆ ನಮ್ಮ ಸ್ವಬುದ್ಧಿ ಎಲ್ಲಿಯ ಮಟ್ಟಿಗೆ ಎಂಬುದಾಗಿ ನೋಡುವಾಗ ದೇವರ ಬುದ್ಧಿಯನ್ನು ನಾವು ತಿರಸ್ಕರಿಸಿ, ದೇವರ ಮಾತುಗಳನ್ನು ತಿರಸ್ಕರಿಸಿ, ದೇವರನ್ನು ನಾವು ಬಿಟ್ಟು ನಾವು ಮನುಷ್ಯರಾದ ನಮ್ಮ ಆಲೋಚನೆಯಂತೆ, ನಮ್ಮ ತಿಳುವಳಿಕೆಯಂತೆ, ನಮ್ಮ ಜ್ಞಾನದಿಂದ ನಾವು ಜೀವಿಸುವಾಗ ನಾವು ಬಿದ್ದು ಹೋಗುತ್ತೇವೆ, ಸೋತು ಹೋಗುತ್ತೇವೆ. ಯೋಸೇಫನ ವಿಷಯದಲ್ಲಿ ನಾವು ಗಮನಿಸುವಾಗ ಆದಿಕಾಂಡ ಪುಸ್ತಕ 39ನೇ ಅಧ್ಯಾಯದಲ್ಲಿ ಯೋಸೇಫನಿಗೆ ವಿಶೇಷವಾದಂತಹ ಜ್ಞಾನವನ್ನು, ವಿಶೇಷವಾದಂತಹ ತಿಳುವಳಿಕೆಯನ್ನು, ಕನಸಿನ ಅರ್ಥವನ್ನು ಬಿಡಿಸಬಲ್ಲ ಶಕ್ತಿಯನ್ನು ದೇವರು ಯವನಸ್ಥನಾದಂತಹ ಯೋಸೇಫನಿಗೆ ಕೊಟ್ಟ. ಯೋಗನ ಪ್ರವಾದನೆ ಗ್ರಂಥದಲ್ಲಿ 2ನೇ ಅಧ್ಯಾಯದಲ್ಲಿ ಹೇಳ್ತದೆ, 3ನೇ ಅಧ್ಯಾಯದಲ್ಲಿ ಹೇಳ್ತದೆ, ಯವನಸ್ಥರಿಗೆ ದಿವ್ಯ ದರ್ಶನಗಳಾಗುವು ಎಂಬುದಾಗಿ. ಇಂದು ಅನೇಕ ಯವನಪ್ರಾಯ ಮಕ್ಕಳಿಗೆ ಎಷ್ಟು ಜನರಿಗೆ ಕನಸಿನ ಅರ್ಥಗಳನ್ನು ಬಿಡಿಸಬಲ್ಲ ಅಥವಾ ದೈವಿಕ ಜ್ಞಾನವನ್ನು ಗ್ರಹಿಸಬಲ್ಲಂತಹ ಶಕ್ತಿಯನ್ನು ದೇವರು ಕೊಟ್ಟಂತದ್ದು ನಾವು ಬಳಸಿಕೊಳ್ಳುತ್ತಿದ್ದೇವೆ, ದೇವರು ಕೊಟ್ಟಂತ ವರಗಳನ್ನು ನಾವು ಬಳಸಿಕೊಳ್ಳುತ್ತಿದ್ದೇವೆ. ಅಂದು ಯೋಸೇಫನಿಗೆ ಕಷ್ಟ ಉಂಟಾಯಿತು. ಆತನ ಮೇಲೆ ಸುಳ್ಳಿನ ಆರೋಪಗಳು, ಸುಳ್ಳಿನ ಆಪಾದನೆಗಳು ಹೊರಿಸಿದಾಗಿಯೂ ಸಹ ಕಡೆಯದಾಗಿ ಆತನು ಯಾವ ಸ್ಥಿತಿಗೆ ಬರ್ತಾನೆ, ಫರೋಹನ ಆಸ್ಥಾನದಲ್ಲಿ ಅವನು ಮುಖ್ಯ ಸ್ಥಾನವನ್ನು ಹೊಂದುತ್ತಾನೆ. ಐಗುಪ್ತ ದೇಶಕ್ಕೆ ಆತನು ಪ್ರಧಾನಮಂತ್ರಿಯಾಗಿ ನೇಮಕಗೊಳ್ಳುತ್ತಾನೆ. ಅರಸನಾದ ಫರೋಹನ ನಂತರ ಇರುವಂತಹ ಏಕೈಕ ಮುಖ್ಯವಾದಂತಹ ಪ್ರಸಿದ್ಧವಾದಂತಹ ಪ್ರಖ್ಯಾತವಾದಂತಹ ಸ್ಥಾನಮಾನವನ್ನು ಯೋಸೇಫ ಹೊಂದುತ್ತಾನೆ. ಯಾಕಾಗಿ ಯೋಸೇಫ ತನ್ನ ಬದುಕಿನಲ್ಲಿ ತನ್ನ ಕುಟುಂಬವನ್ನು ಆತುಕೊಳ್ಳಲಿಲ್ಲ, ತನ್ನ ಸ್ನೇಹಿತರನ್ನು ಆತುಕೊಳ್ಳಲಿಲ್ಲ, ಅರಸನಾದ ಫರೋಹನನ್ನು ಆತುಕೊಳ್ಳಲಿಲ್ಲ, ತನ್ನ ಯಜಮಾನನಾದ ಪೋಟಿಫರನನ್ನು ಆತುಕೊಳ್ಳಲಿಲ್ಲ, ಸೆರೆಮನೆ ವಾಸವನ್ನು ಮುಗಿಸಿದಾಗ ಸೆರೆಮನೆಯಲ್ಲಿದ್ದ ಸೆರೆಮನೆ ಯಜಮಾನರನ್ನು ಆತುಕೊಳ್ಳಲಿಲ್ಲ, ಬದಲಾಗಿ ದೇವರನ್ನು ಆತುಕೊಂಡ, ದೇವರನ್ನು ನಂಬಿದ, ದೇವರ ಮೇಲೆ ವಿಶ್ವಾಸವಿಟ್ಟ, ದೇವರಿಗೆ ತನ್ನನ್ನೇ ಸಮರ್ಪಿಸಿಕೊಂಡ, ದೇವರಿಗಾಗಿ ಆತನು ಬದಲಿದಾಗ ದೈವಿಕ ನಿರ್ಣಯವನ್ನು ಕೊಡಬಲ್ಲ ಶಕ್ತಿಯನ್ನು, ಕನಸುಗಳ ಅರ್ಥವನ್ನು ಬಿಡಿಸಬಲ್ಲ ಶಕ್ತಿಯನ್ನು ಆ ಯವನಸ್ಥನಾದ ಯೋಸೇಫನಿಗೆ ದೇವರು ನೀಡುತ್ತಾನೆ. ಇಂದು ನಾವು ಯವನಸ್ಥರಾಗಿರಲಿ, ಕ್ರಿಸ್ತನ ವಿಶ್ವಾಸಿಗಳಾಗಿರಲಿ, ಎಷ್ಟರ ಮಟ್ಟಿಗೆ ನಾವು ದೈವಿಕ ನಿರ್ಣಯವನ್ನು ಪ್ರಕಟಿಸಬಲ್ಲವರಾಗಿದ್ದೇವೆ, ಎಷ್ಟರ ಮಟ್ಟಿಗೆ ದೇವರನ್ನು ಆತುಕೊಂಡವರಾಗಿದ್ದೇವೆ, ದೇವರಿಗೆ ನಾವು ನಿಷ್ಠೆಯಿಂದ ಪ್ರಾಮಾಣಿಕತೆಯಿದ್ದೇವೆ ಎಂಬುದಾಗಿ ಹೇಳುವಾಗ
ನಾವು ಮನುಷ್ಯನ ಮಾತುಕೊಳ್ಳುತ್ತೇವೆ. ಕಷ್ಟ ಬಂದಾಗ ನಾವೇನ್ ಮಾಡುತ್ತೇವೆ? ಮನುಷ್ಯನ ಕಾಲುಗಳಿಗೆ ಹೋಗ್ಬಿಟ್ಟು ನಮಗೆ ಈ ಕಷ್ಟದಿಂದ ಪಾರು ಮಾಡಿ ಎಂಬುದಾಗಿ ಹೇಳ್ತದೆ. ಅದೇ ನೀವು ಮನುಷ್ಯನ ಕಾಲಿಗೆ ಬೀಳುವ ಬದಲು ಈ ಗರ್ಭಗುಡಿಯ ಮುಂದೆ ಬಂದು ದೇವರ ಕಾಲುಗಳನ್ನು ಹಿಡಿಯಿರಿ. ನಿಮ್ಮ ಕಷ್ಟ ನಷ್ಟಗಳನ್ನು ಜನರ ಬಳಿ ಹೇಳಿಕೊಳ್ಳುವುದಕ್ಕಿಂತ ಹಂಚಿಕೊಳ್ಳುವುದಕ್ಕಿಂತ ಪ್ರಾರ್ಥನೆ ಮೂಲಕವಾಗಿ ನೀವು ದೇವರ ಬಳಿ ನಿಮ್ಮ ವಿಜ್ಞಾಪನೆಗಳನ್ನು ಪ್ರಾರ್ಥನೆಗಳನ್ನು ಸಲ್ಲಿಸಿರಿ. ನಿಮಗೆ ಕಷ್ಟ ಎಂಬುದಾಗಿ ಬಂದಾಗ, ಸಮಸ್ಯೆಯಲ್ಲಿ ನೀವು ಸಿಲುಕಿಕೊಂಡಾಗ ಅಥವಾ ಹಿಂಸೆಯಲ್ಲಿ ನೀವು ಇದ್ದಾಗ, ಕಣ್ಣೀರಿನಲ್ಲಿ ಇದ್ದಾಗ 90% ಜನರು ನಿಮ್ಮನ್ನು ನೋಡಿ ಸಂತೋಷ ಪಡುವವರೇ ಆಗಿರ್ತಾರೆ. ಇನ್ನು 5% ಜನರು ನಿಮ್ಮ ಕಷ್ಟ ನಿಮಗೆ, ನಮ್ಮ ಬಾಳ್ವೆ ನಮಗೆ, ಊರಿನ ಮುಸಾಫರಿ ನಮಗಾಕೆ ಎಂಬುದಾಗಿ ಹೇಳ್ತಾರೆ. ಇನ್ನು 4% ಜನರು ನಿಮ್ಮನ್ನು ಮತ್ತಷ್ಟು ಯಾವುದಾದ್ರೂ ಕಷ್ಟದಲ್ಲಿ ಸಿಲುಕಿಸಬೇಕು ಎಂಬುದಾಗಿರ್ತಾರೆ. ಇನ್ನು 1% ನಾನು ಕೈಲಾದಷ್ಟು ನಿಮಗೆ ಸಹಾಯ ಮಾಡ್ತೇನೆ ಎಂಬುದಾಗಿ ಹೇಳಿದರು. ಆದರೆ ದೇವರು ನಿಜಕ್ಕೂ ನಿಮ್ಮ ಕಷ್ಟಗಳನ್ನು ಪರಿಹರಿಸಬಲ್ಲವನಾಗಿರ್ತಾನೆ. ದೇವರು ನಿಜಕ್ಕೂ ನಿಮ್ಮನ್ನು ಕಷ್ಟದಿಂದ ಪಾರು ಮಾಡುವನಾಗಿರ್ತಾನೆ. ನಿಮ್ಮನ್ನು ಹಿಂಸೆಯಿಂದ ಬಿಡುಗಡೆ ಮಾಡುವನಾಗಿರ್ತಾನೆ. ಪರೋಹನಿಗೂ ಐಗುಪ್ತ ದೇಶಕ್ಕೂ ಬರಗಾಲ ಬರುವಂತಹ ದುರ್ಭಿಕ್ಷ ಕಾಲಗಳು 7 ವರ್ಷಗಳು ಬರಬೇಕಾದಂತಹ ಪರಿಸ್ಥಿತಿಯಲ್ಲಿ ಪರೋಹನಾದಂತಹ ಅರಸನು ಐಗುಪ್ತ ದೇಶದವರು ಆತುಕೊಂಡದ್ದು ಯೋಸೇಫನ ಮೂಲಕವಾಗಿ ಬಂದಂತಹ ಆ ದೇವರ ನಿರ್ಣಯವನ್ನು, ದೇವರ ಜ್ಞಾನವನ್ನು. ಇದು ಎಷ್ಟರ ಮಟ್ಟಿಗೆ ನೀವು ನಿಮ್ಮ ಕಷ್ಟಗಳು ಬಂದಾಗ, ನಿಮ್ಮ ಸಮಸ್ಯೆಗಳಲ್ಲಿದ್ದಾಗ, ಕಣ್ಣೀರಿನಲ್ಲಿದ್ದಾಗ, ವೇದನೆಗಳಲ್ಲಿ ಯಾತನೆಗಳಲ್ಲಿದ್ದಾಗ ನೀವು ದೇವರ ಕಾಲುಗಳಲ್ಲಿರ್ತೀರಿ, ದೇವರ ಬಳಿ ನೀವು ಹೇಳಿಕೊಳ್ಳುತ್ತೀರಿ, ದೇವರಲ್ಲಿ ನಿಮ್ಮ ಕಷ್ಟವನ್ನು ಹಂಚಿಕೊಳ್ಳುತ್ತೀರಿ. ನಮಗೆ ನಮ್ಮದೇ ಸಮಯವಿಲ್ಲದಿರುವುದರಿಂದ ನಾವು ಮನುಷ್ಯನಾಗಿಕೊಳ್ಳುತ್ತೇವೆ. ಹಣವಿದ್ದವರ ಬಳಿ ಓಡಿ ಹೋಗುತ್ತೇವೆ, ಅಧಿಕಾರವಿದ್ದವರ ಬಳಿ ಓಡಿ ಹೋಗುತ್ತೇವೆ. ಆದರೆ ಅಧಿಕಾರವನ್ನು ಕೊಟ್ಟ ದೇವರ ಬಳಿ ಹೋಗುವುದಿಲ್ಲ. ಹಣವಿದ್ದವರಿಗೆ ಹಣ ಕೊಟ್ಟವರ ಬಳಿ ದೇವರು ಹೋಗುವುದಿಲ್ಲ. ಅವರೆಲ್ಲರನ್ನು ಸೃಷ್ಟಿ ಮಾಡಿದಂತ ದೇವರ ಬಳಿಗೆ ನಾವ್ಯಾರು ಹೋಗುವುದಿಲ್ಲ. ಅದಕ್ಕಾಗಿ ಹೇಳಿದ್ರೆ 6ನೇ ವಚನದಲ್ಲಿ ಜ್ಞಾನೋಕ್ತಿ 3:6 ಹೇಳಿದ್ರೆ, ನಿನ್ನ ಎಲ್ಲಾ ನಡವಳಿ ಪ್ರತಿಯೊಂದು ನಡವಳಿ, ಪ್ರತಿಯೊಂದು ನಿಮ್ಮ ಜೀವಿತದ ಪ್ರತಿಯೊಂದು ಕ್ಷಣ, ಪ್ರತಿಯೊಂದು ಗಂಟೆ, ಪ್ರತಿಯೊಂದು ದಿನದಲ್ಲಿ ನೀವು ಎಲ್ಲ ನಡವಳಿಯಲ್ಲಿ ಆತನ ಚಿತ್ತಕ್ಕೆ ವಿಧೇಯನಾಗಿರಬೇಕು. ಅಂದ್ರೆ ನಮ್ಮ ಬದುಕಿನಲ್ಲಿ ದೇವರ ಮಾರ್ಗವನ್ನು ಅನುಸರಿಸುವಾಗ ನಮಗೆ ಕಷ್ಟ ಬಂದರೂ ನಾವು ದೇವರ ಮಾರ್ಗವನ್ನು ಅನುಸರಿಸಬೇಕು. ಪೋಟಿಫರನ ಹೆಂಡತಿ ಯೋಸೇಫನ ಮೇಲೆ ತಪ್ಪು ಹೊರಿಸುವಂತಹ ಸಂದರ್ಭದಲ್ಲಿ ಆತನು ನ್ಯಾಯವಾಗಿ ನಡ್ಕೊಂಡ, ದೇವರ ವಿರುದ್ಧವಾಗಿ ಪಾಪವನ್ನು ಮಾಡಲಿಲ್ಲ. ಹಾಗಾಗಿ ಅವನಿಗೆ ಕಷ್ಟ ಸಂಭವಿಸಿತು. ಹಾಗಾಗಿ ಆತನು ಇಕ್ಕಟ್ಟಿನಲ್ಲಿದ್ದ, ಹಾಗಾಗಿ ಆತನು ಸೆರೆಮನೆಯಲ್ಲಿದ್ದ. ಆದ್ರೆ ದೇವರೇನ್ ಮಾಡ್ತಾನೆ? ಸೆರೆಮನೆಗೆ ಹೋಗುವಂಥದ್ದು ದೇವರ ಚಿತ್ತವಾಗಿತ್ತು. ಆ ಸೆರೆಮನೆಯಲ್ಲಿ ಅವನಿಗೆ ಪ್ರಧಾನಮಂತ್ರಿ ಆಗುವಂತಹ ಅವಕಾಶದ ಮಾರ್ಗದ ಅಶ್ರೇಷ್ಠವಾದಂತಹ ಆಶೀರ್ವಾದ ಸಿಗುವಂತಹ ಭಾಗ್ಯಕರವಾದಂತಹ ಸಂಗತಿ ಸಮಯ ಇರುವಂತಹ ಮಾರ್ಗವನ್ನು ಅಲ್ಲಿ ತೆರೆಯುತ್ತಾನೆ. ಸೆರೆಮನೆಗೆ ಹೋದ ಕೂಡಲೇ 4 ಗೋಡೆಗಳಿಗೆ ನಾನು ಸತ್ತು ಹೋಗುತ್ತೇನೆ ಎಂಬುದಾಗಿ ಯೋಸೇಫ ಬಯಸಲಿಲ್ಲ. ದೇವರ ಚಿತ್ತವೇನೋಡಿದೆ, ಹಾಗಾಗಿ ನಾನು ಸೆರೆಮನೆ ವಾಸವನ್ನು ಅನುಭವಿಸ್ತೇನೆ. ಯಾಕಂದ್ರೆ ಮನುಷ್ಯರ ವಿರುದ್ಧ ನಾನು ನಡಕೊಳ್ಳುವುದಿಲ್ಲ, ದೇವರ ವಿರುದ್ಧ ನಾನು ನಡಕೊಳ್ಳುವುದು ಬೇಡ ಎಂಬುದಾಗಿ ಆರಂಭಿಸ್ತೇನೆ. ಇಂದು ನಾವು ಮನುಷ್ಯರಾಗಿ, ದೇವರ ಮಕ್ಕಳಾಗಿ, ದೇವರ ಶಿಷ್ಯರಾಗಿ, ಅನುಯಾಯಿಗಳಾಗಿ ದೇವರ ಜ್ಞಾನವನ್ನು ತಿರಸ್ಕರಿಸ್ತೇವೆ, ದೇವರ ಮಾತುಗಳನ್ನು ತಿರಸ್ಕರಿಸ್ತೇವೆ, ಮನುಷ್ಯರ ಮಾತುಗಳನ್ನು ಸ್ವೀಕಾರ ಮಾಡ್ತೇವೆ. ಮನುಷ್ಯರ ಮಾತುಗಳಲ್ಲಿ, ಮನುಷ್ಯರು ಹೇಳುವಂತಹ ಮಾತುಗಳಲ್ಲಿ, ಮನುಷ್ಯರು ಕೊಡುವಂತಹ ಆಲೋಚನೆಗಳಲ್ಲಿ ನಾವು ಬಿದ್ದು ಹೋಗುತ್ತೇವೆ. ಹಾಗಾಗಿ ನಾವು ಸೋಲುಗಳನ್ನು ಅನುಭವಿಸ್ತೇವೆ, ಬಿದ್ದು ಹೋಗುವಂತಹ ಪರಿಸ್ಥಿತಿಗಳು ಬರುತ್ತದೆ. ನಮಗೆ ಕಾಪಾಗಿ ಹೋಗುವಂತಹ, ದಾರಿ ಮಾಡದಂತಹ, ದೆಸೆಗೆಟ್ಟಂತಹ ಪರಿಸ್ಥಿತಿ ನಮಗೆ ಬರುವಂತದಾಗಿ. ಯಾಕಾಗಿ ಮನುಷ್ಯನ ಜ್ಞಾನವನ್ನು, ಮನುಷ್ಯನ ತಿಳುವಳಿಕೆಯನ್ನು, ಮನುಷ್ಯರನ್ನು ನಾವು ಹಾಕಿಕೊಳ್ಳುವುದರಿಂದ ನಮ್ಮ ಜೀವನದಲ್ಲಿ ದೇವರ ಚಿತ್ತಕ್ಕೆ ನಾವು ವಿಧೇಯರಾಗಬೇಕು. ದೇವರ ಚಿತ್ರ ಏನ್ ಹೇಳ್ತದೆ, ದೇವರ ವಾಕ್ಯ ಏನ್ ಹೇಳ್ತದೆ, ದೇವರ ಮಾರ್ಗದಲ್ಲಿ ತೋರಿಸ್ತದೆ, ಆ ಮಾರ್ಗದಲ್ಲಿ ಹೋಗ್ಬೇಕು. ಯೇಸು ಸ್ವಾಮಿಗೆ ದೇವರ ಮಾರ್ಗ ಎನ್ನುವಂಥದ್ದು ಶಿಲುಬೆ ಮರಣವಾಗಿತ್ತು. ಆದ್ರೆ ಆ ಶಿಲುಬೆ ಮರಣವನ್ನು ಸ್ವಾಮಿ ತಿರಸ್ಕರಿಸಲಿಲ್ಲ. ಸ್ವಾಮಿ ಹೇಳ್ತಾರೆ, ನಾನು ಈ ಮರಣವನ್ನು ನಾನು ಹೊಂದಲೇಬೇಕು, ಈ ಮರಣವನ್ನು ನಾನು ಅನುಭವಿಸಲೇಬೇಕು, ಈ ನೋವನ್ನು ನಾನು ತಿನ್ನಲೇಬೇಕು, ಈ ನೋವನ್ನು, ಕಷ್ಟವನ್ನು ನಾನು ಅನುಭವಿಸದೆ ಹೋದರೆ, ನಾನು ಈ ಶಿಲುಬೆಯ ಮರಣದಲ್ಲಿ ನಾನು ಪಾಲುಗಾರನಾಗದೆ ಹೋದರೆ ಈ ಲೋಕಕ್ಕೆ ಮುಕ್ತಿ ಇಲ್ಲ, ಈ ಲೋಕಕ್ಕೆ ಬಿಡುಗಡೆ ಇಲ್ಲ, ಮನುಷ್ಯರಿಗೆ ರಕ್ಷಣೆ ಇಲ್ಲ, ಮನುಷ್ಯರಿಗೆ ನಿತ್ಯಜೀವವಿಲ್ಲ, ಮನುಷ್ಯರಿಗೆ ದೇವರಾಜ್ಯದ ಬಾಧ್ಯತೆ ಇಲ್ಲ ಎಂಬುದಾಗಿ ಕಡೆಯಲ್ಲಿ ಏನಾಯಿತು? ಆ ಸಾವನ್ನೇ ಮೆಟ್ಟಿನಿಂದ ಮೃತ್ಯುಂಜಯನಾಗಿ ಎದ್ದು ಬಂದ. ಯಾಕಾಗಿ? ದೇವರಿಗೆ ತನ್ನನ್ನು ವಿಧೇಯನಾಗಿ ಸಮರ್ಪಿಸಿಕೊಂಡದ್ರಿಂದ. ದೇವರ ಮಾತನ್ನು ಸಾವಿನ ಸಂದರ್ಭದಲ್ಲಿಯೂ, ನೋವಿನ ಘಳಿಗೆಯಲ್ಲಿಯೂ, ಅವಮಾನದ ಸಂಗತಿಯಲ್ಲಿಯೂ, ಇಕ್ಕಟ್ಟಿನ ವೇಳೆಯಲ್ಲಿಯೂ ಆತನು ದೇವರ ಚಿತ್ತವನ್ನು ಅನುಸರಿಸ್ತಾನೆ.
ದೇವರಿಗೆ ವಿಧೇಯರಾಗ್ತದೆ. ನಾವೇನ್ ಮಾಡ್ತೇವೆ? ಕಷ್ಟ ಬಂದಾಗ ನಮಗೆ ಕಷ್ಟವನ್ನು ಸಹಿಸಿಕೊಳ್ಳುವುದಕ್ಕೆ ಆಗುವುದಿಲ್ಲ. ಆ ಇಕ್ಕಟ್ಟಿನಿಂದ ಪಾರಾಗಬೇಕೆಂಬುದಕ್ಕಾಗಿ ಮನುಷ್ಯರು ತಿಳಿಸುವಂತಹ ಮಾರ್ಗದಿಂದ, ಮನುಷ್ಯರ ಆಲೋಚನೆಯಿಂದ ನಮ್ಮ ಜ್ಞಾನ, ನಮ್ಮ ವಿವೇಕವು ಕೆಟ್ಟದಾದಂತಹ ರೀತಿಯ ಅಥವಾ ಬೇರೊಂದು ದೇವರ ಮಾರ್ಗವನ್ನು ಬಿಟ್ಟು ಇನ್ನೊಂದು ಮಾರ್ಗದಲ್ಲಿ ನಡೆಯುವುದಕ್ಕೆ ಸಹಾಯ ಮಾಡುವಾಗ ನಾವೇನ್ ಮಾಡ್ತೇವೆ? ಅದರಲ್ಲಿ ಬಿದ್ದು ಹೋಗುತ್ತೇವೆ. ಅರಸುಗಳ 2ನೇ ಗ್ರಂಥ 20ನೇ ಅಧ್ಯಾಯದಲ್ಲಿ, ಅರಸುಗಳ 2ನೇ ಗ್ರಂಥ 20ನೇ ಅಧ್ಯಾಯದಲ್ಲಿ ಹಿಜ್ಕೀಯನ ಬಾಳ್ವೆಯಲ್ಲಿ ಆತನಿಗೆ ಸಂಭವಿಸಿದಂತಹ ರೋಗವು ಆತನನ್ನು ಸಾಯುವಷ್ಟರ ಪರಿಸ್ಥಿತಿಗೆ ನಡೆಸಿದಾಗ ಹಿಜ್ಕೀಯನು ಏನ್ ಮಾಡ್ತಾನೆ? ಹಿಜ್ಕೀಯನು ದೇವರಿಗೆ ಪ್ರಾರ್ಥನೆ ಮಾಡ್ತಾನೆ. ದೇವರಿಗೆ ಯಥಾರ್ಥದಿಂದಲೂ ಒಳ್ಳೆಯತನದಿಂದಲೂ ಆತನು ನಡೆದುಕೊಂಡಂತಹ ಎಲ್ಲ ರೀತಿಗಳನ್ನು ನೆನಪಿಗೆ ತಂದುಕೊಂಡು ಆತನ ಏನ್ ಮಾಡ್ತಾನೆ? ಸ್ವಾಮಿ, ನಾನು ನಿನಗೆ ಯಥಾರ್ಥವಾಗಿ ನಡೆದದನ್ನು, ನಿನಗೆ ನೀತಿವಂತನಾಗಿದ್ದದನ್ನು, ನಿನಗೆ ನಂಬಿಕಸ್ಥನಾಗಿ ಒಳ್ಳೆಯವನಾಗಿದ್ದದನ್ನು ನೀನು ನೆನಪಿಗೆ ತಂದು ಎಂಬುದಾಗಿ ದೇವರನ್ನು ಆತುಕೊಳ್ಳುತ್ತಾನೆ. ದೇವರ ಚಿತ್ತಕ್ಕೆ ಒಳಗೊಳ್ಳುತ್ತಾನೆ. ದೇವರ ಇಚ್ಛೆ ಏನಿದೆ, ದೇವರ ಚಿತ್ತವೇನಿದೆ ಎಂಬುದಾಗಿ ಆತನು ಕೇಳಿದವನಾದಾಗ ಅವನಿಗೆ 15 ವರ್ಷಗಳು ಅವನ ಆಯುಷ್ಯವನ್ನು ಕೂಡಿಸುತ್ತಾನೆ. ಅವನನ್ನು ರೋಗದಿಂದ ಬಿಡುಗಡೆ ಮಾಡಿ ಅವನಿಗೆ ಸುಕ್ಷೇಮವನ್ನು ಕೊಡುತ್ತಾನೆ. ಪೂರ್ವಕಾಲ ವೃತ್ತಾಂತ 2ನೇ ಗ್ರಂಥ 16ನೇ ಅಧ್ಯಾಯ, ಪೂರ್ವಕಾಲ ವೃತ್ತಾಂತ 2ನೇ ಗ್ರಂಥ 16ನೇ ಅಧ್ಯಾಯ 12ನೇ ವರ್ಷದಲ್ಲಿ ಬರೆಯಲ್ಪಟ್ಟಂತಹ ಮಾತು, 16ನೇ ಅಧ್ಯಾಯದ 12ನೇ ವರ್ಷದಲ್ಲಿ ಬರೆಯಲ್ಪಟ್ಟಂತಹ ಮಾತು, ಆಸನೆಂಬ ಅರಸನು, ಹಿಜ್ಕೀಯನು ಸಹ ಅರಸ, ಆಸನು ಎನ್ನುವನು ಸಹ ಅರಸನಾಗಿದ್ದ. ಅವನ ಆಳ್ವಿಕೆಯ 39ನೇ ವರ್ಷದಲ್ಲಿ ಅವನ ಕಾಲುಗಳಿಗೆ ಬಹು ಕಠಿಣವಾದ ರೋಗ ಉಂಟಾಯಿತು. ಈ ರೋಗದಲ್ಲಿ ಅವನು ಯೆಹೋವನ ಸಹಾಯ, ಅಂದರೆ ದೇವರ ಸಹಾಯವನ್ನು ಕೋರದೆ ಯಾರ ಸಹಾಯವನ್ನು ಕೋರುತ್ತಾನೆ? ವೈದ್ಯರ ಸಹಾಯವನ್ನು ಕೋರುತ್ತಾನೆ. 3 ವರ್ಷಗಳ ನಂತರ ಅದೇ ರೋಗದಲ್ಲಿ, ಅದೇ ಬಹು ಕಠಿಣವಾದಂತಹ ಕಾಲುಗಳಿಗೆ ಬಡಿದಂತಹ ರೋಗದಿಂದ ಅವನು ಮಾಡ್ತಾನೆ? ಸತ್ತು ಹೋಗ್ತಾನೆ. ನಾವು ದೇವರ ಸಹಾಯವನ್ನು ಬಿಟ್ಟು ಬಿಡುತ್ತೇವೆ. ದೇವರ ಮೊರೆ ಹೋಗುವುದನ್ನು ಬಿಟ್ಟು ಬಿಡುತ್ತೇವೆ. ದೇವರ ಬಳಿ ಬರುವುದನ್ನು ಬಿಟ್ಟು ಬಿಡುತ್ತೇವೆ. ದೇವರು ಬೇಡ, ದೇವರು ಎಷ್ಟರ ಮಟ್ಟಿಗೆ ನಮಗೆ ಸಹಾಯ ಮಾಡ್ತಾರೆ ಎಂಬುದಾಗಿ ನಾವು ಪ್ರಶ್ನೆ ಮಾಡಿಕೊಳ್ಳುತ್ತೇವೆ. ವೈದ್ಯರನ್ನು ನಂಬುತ್ತೇವೆ, ಮನುಷ್ಯರನ್ನು ನಂಬುತ್ತೇವೆ, ಅಧಿಕಾರಸ್ಥರನ್ನು ನಂಬುತ್ತೇವೆ, ನಾಯಕರನ್ನು ನಂಬುತ್ತೇವೆ, ನಮ್ಮ ಜೊತೆಯಲ್ಲಿರುವಂತಹ ಮನೆಯಲ್ಲಿರುವಂತಹ ಹಿರಿಯರನ್ನು ನಂಬಬಹುದು, ಈ ಮನುಷ್ಯರನ್ನು ನಂಬಬಹುದು, ಸಮಾಜದಲ್ಲಿ ಯಾವ ವ್ಯಕ್ತಿಗಳನ್ನು ನಾವು ನಂಬಬಹುದು. ಆದರೆ ದೇವರನ್ನು ನಂಬದೆ ಹೋದರೆ ನಮಗೆ ಯಾವುದೇ ರೀತಿಯಲ್ಲೂ ಸಹ ಸುಕ್ಷೇಮ ಸಿಗುವುದಿಲ್ಲ. ನಮಗೆ ಬದುಕಿಲ್ಲ, ಭವಿಷ್ಯವಿಲ್ಲ. ದೇವರು ನಮ್ಮಿಂದ ಬಯಸುವಂಥದ್ದು ನಂಬಿಕೆಯಿಂದ ದೇವರನ್ನು ಮೆಚ್ಚಿಸುವುದಕ್ಕೆ ಸಾಧ್ಯವಿಲ್ಲ. ನಾವು ದೇವರ ಮೇಲೆ ಎಷ್ಟು ನಿಷ್ಠೆಯಿಂದ ಇರ್ತೇವೆ, ಎಷ್ಟು ಪ್ರಾಮಾಣಿಕರಾಗಿರ್ತೇವೆ, ಎಷ್ಟು ನಾವು ದೇವರನ್ನು ಆತುಕೊಂಡಿರ್ತೇವೆ, ದೇವರ ಮೇಲೆ ಎಷ್ಟು ನಾವು ನಂಬಿಕಸ್ಥರಾಗಿ ವಿಶ್ವಾಸವುಳ್ಳವರಾಗಿರ್ತೇವೆ, ದೇವರಿಗೆ ನಾವು ಎಷ್ಟು ಕಾತುಕೊಳ್ಳವರಾಗಿರ್ತೇವೆ. ನಮ್ಮ ದೈನಂದಿನ ಬಾಳ್ವೆಯಲ್ಲಿ ಕಷ್ಟಗಳಿದ್ದಾಗಿ ದೇವರ ವಾಕ್ಯವನ್ನು ತಿರಸ್ಕರಿಸಬಾರದು. ನೋವಿದ್ದಾಗಿಯೂ ಸಹ ದೇವರ ವಾಕ್ಯದಂತೆ ನಾವು ಜೀವಿಸಬೇಕು. ಇಕ್ಕಟ್ಟಿನಲ್ಲಿದ್ದರೂ ಸರಿ, ಸಹಭಾಗಿಗಳಿದ್ದರೂ ಸರಿ, ರೋಗಗಳಿದ್ದರೂ ಸರಿ, ನಮ್ಮನ್ನು ಏಕಾಂಗಿಯಾಗಿ ಎಲ್ಲರೂ ಬಿಟ್ಟರೂ ಸರಿ, ನಮ್ಮನ್ನು ಜನರು ತಿರಸ್ಕರಿಸಿದರೂ ಸರಿ, ನಾವು ದೇವರನ್ನು ತಿರಸ್ಕರಿಸಬಾರದು. ಜನರು ನಮ್ಮನ್ನು ಬಿಟ್ಟರು, ದೇವರನ್ನು ನಾವು ಬಿಟ್ಟು ಬಿಡಬಾರದು. ನಾವು ಜನರಿಂದ ದೂರವಾದ ದೇವರಿಂದ ದೂರವಾಗಬಾರದು. ಜನರನ್ನು ನಾವು ಅವಲಂಬಿಸದೆ ಹೋದರು, ಜನರ ಮೇಲೆ ನಾವು ವಿಶ್ವಾಸ ಇಡದೆ ಹೋದರು, ಜನರನ್ನು ನಾವು ನಂಬದೆ ಹೋದರು, ದೇವರನ್ನು ನಂಬದೆ ಹೋದರಾಗಿರಬಾರದು. ದೇವರ ಮೇಲೆ ವಿಶ್ವಾಸ ಇಡದೆ ಹೋಗಬಾರದು. ಯಾಕಂದ್ರೆ ರಕ್ತ ಕುಸುಮ ರೋಗಿಗೆ ಅನೇಕ ಜನರು ಯೇಸು ಸ್ವಾಮಿಯನ್ನು ಮುದ್ದಿಕೊಂಡಿದ್ದಾಗ್ಯೂ ಆಕೆ ಯೇಸು ಸ್ವಾಮಿಯ ಉಡುಪಿನ ಗೊಂಡೆಯನ್ನು ಮುಟ್ಟಿದರೆ ಸಾಕು, ನನಗೇನಾಗ್ತದೆ? ನನ್ನ ನೋವು, ನನ್ನ ರಕ್ತ ಹರಿಯುವಿಕೆಯು ನಿಂತು ಹೋಗುತ್ತದೆ ಎಂಬುದಾಗಿ ಆಕೆ ನಂಬಿಕೆಯಾಗಿದೆ. ಅನೇಕರಿಗೆ ದೆವ್ವವನ್ನು ಬಿಡಿಸಿದಂತ ದೇವರು ಯೇಸು ಸ್ವಾಮಿ, ಅನೇಕರಿಗೆ ಸ್ವಸ್ಥತೆಯನ್ನು ಕೊಟ್ಟಂತವನು ಯೇಸು ಸ್ವಾಮಿ ಎಂಬುದಾಗಿ ಆಕೆ ಏನ್ ಮಾಡ್ತಾರೆ? ಅನೇಕರಿಗೆ ಅದ್ಭುತ ಕಾರ್ಯಗಳನ್ನು ಮಾಡಿದಂತ ದೇವರು ಆ ಯೇಸು ಸ್ವಾಮಿ ನನಗೂ ಸಹ ಅದ್ಭುತ ಮಾಡುತ್ತಾನೆ ಎಂಬುದಾಗಿ ಆಕೆ ಹುಡುಕಿಕೊಂಡು ಬಂದಂತ ಯಾರನ್ನು? ಯೇಸು ಸ್ವಾಮಿ. ವೈದ್ಯರ ಬಳಿಗೆ ಹೋದರು, ಅವಳಿಗೆ ಗುಣವಾಗಲಿಲ್ಲ. ಅವಳಿಗೆ ಖರ್ಚುಗಳು ಹೆಚ್ಚಾಯಿತು. ಆಕೆಯಲ್ಲಿದ್ದಂತಹ ಆಸ್ತಿಯನ್ನು ಕಳ್ಕೊಂಡಳು, ಆಕೆಯಲ್ಲಿದ್ದಂತಹ ಹಣವನ್ನು ಕಳ್ಕೊಂಡಳು, ಆಕೆ ಬಳಿಯಲ್ಲಿದ್ದಂತಹ ಎಲ್ಲ ಶಕ್ತಿಯನ್ನು ಕಳ್ಕೊಂಡಳು. ದೈಹಿಕವಾಗಿ ಮಾನಸಿಕವಾಗಿ ನೊಂದವರಾಗಿದ್ದಾಳೆ. 12 ವರ್ಷದಿಂದ ರಕ್ತ ಕುಸುಮ ರೋಗದಿಂದ ಅವಳ ದೇಹದಲ್ಲಿರುವಂತಹ ರಕ್ತವು ಹರಿಯುತ್ತದೆ, ಬಹಳಷ್ಟು ದೈಹಿಕವಾಗಿ ಬೇಕಾಗಿ ಹೋಗ್ತದೆ. ನಮ್ಮ ಜೀವನದಲ್ಲಿ, ನಮ್ಮ ದೇಹದಲ್ಲಿ, ನಮ್ಮ ಪುರುಷರಿರಲಿ ಅಥವಾ ಮಹಿಳೆಯರಲ್ಲಿ ನಮ್ಮ ರಕ್ತವು ನಮ್ಮ ದೇಹದಲ್ಲಿ 6ಕ್ಕಿಂತಲೂ ಕಡಿಮೆ ಆದರೆ ಅಥವಾ 8ಕ್ಕಿಂತಲೂ ಕಡಿಮೆ ಆದರೆ ಅವರು ದೈಹಿಕವಾಗಿ ಮಾನಸಿಕವಾಗಿ ಬಲಹೀನರಾಗಿ ಕಂಡು ಬರ್ತಾರೆ. ಅವರಲ್ಲಿ ಬೇರೊಂದು ರೀತಿಯಾದಂತಹ ರೋಗ ರುಜಿನಗಳು ಮುಚ್ಚಿಕೊಳ್ಳುವುದಕ್ಕೆ ಸಾಧ್ಯವಾಗುತ್ತದೆ. ಹಾಗಾಗಿ ನಮ್ಮ ದೇಹದಲ್ಲಿ ಮಹಿಳೆಯರಿಗೆ 11 ಇರಬೇಕು,
ಪುರುಷರಿಗೆ 14ರ ಮೇಲಿರಬೇಕು ಎಂಬುದಾಗಿ ವೈದ್ಯಕೀಯ ಕ್ಷೇತ್ರದ ಮೂಲಕವಾಗಿ ವೈಜ್ಞಾನಿಕವಾಗಿ ಹೇಳ್ತಾರೆ. ಆದರೆ ದಿನವಿಡಿಯಾಗಿ ರಕ್ತವನ್ನು ಸೋಲುವುದರ ಮೂಲಕವಾಗಿ ದಿನವಿಡಿಯಾಗಿ ರಕ್ತವನ್ನು ಕಳೆದುಕೊಂಡಾಗ ಆಕೆಯ ದೇಹದಲ್ಲಿ ರಕ್ತವೇ ಇಲ್ಲದಂತಹ ಪರಿಸ್ಥಿತಿಯಲ್ಲಿ ದೇವರ ಮಹಿಮೆಯ ಕಾರ್ಯ ಮಾಡಲಾಗುತ್ತದೆ. ಅದಕ್ಕಾಗಿ ಯೇಸು ಸ್ವಾಮಿ ನನ್ನನ್ನು ಮುಟ್ಟಬೇಕೆಂಬುದಾಗಿ ಆಕೆ ಬಯಸಲಿಲ್ಲ. ನಾನು ಯೇಸು ಸ್ವಾಮಿಯ ಉಡುಪಿನ ತುದಿಯನ್ನು ಮುಟ್ಟಿದರೆ ಸಾಕು, ನನ್ನ ರೋಗವು ಗುಣವಾಗುತ್ತದೆ ಎಂಬುದಾಗಿ ನಂಬಿಕೊಳ್ಳುತ್ತದೆ. ಇಂದು ನನ್ನ ನಿಮ್ಮೆಲ್ಲರ ನಂಬಿಕೆಯ ವಿಶ್ವಾಸದ ಜೀವಿತ ಹೀಗೆಯಾಗಿದೆ. ಇಂತಹ ಬಾಳ್ವೆ ನಮ್ಮದಾಗಿಲ್ಲ. ಕ್ರೈಸ್ತರಾದ ನಾವು, ಕ್ರಿಸ್ತನನ್ನು ಆರಾಧಿಸುವವರಾದ ನಾವು, ಕ್ರಿಸ್ತನನ್ನು ಸೇವಿಸುವವರಾದ ನಾವು ಅಂತಹ ಇಕ್ಕಟ್ಟಿನ ಪರಿಸ್ಥಿತಿ, ನೋವಿನ ವೇಳೆಯೂ, ರೋಗ ರುಜಿನತೆಯ ಸಂದರ್ಭದಲ್ಲಿಯೂ, ವೇದನೆಗಳನ್ನು ಅನುಭವಿಸುತ್ತಿರತಕ್ಕಂತಹ ಸಂದರ್ಭದಲ್ಲಿಯೂ ದೇವರನ್ನು ಈ ರೀತಿ ನಂಬುವಂತಹ ನಾವಾಗಿರುವುದಾದರೆ ನಿಜಕ್ಕೂ ನಮಗೆ ಮಹಿಮೆಯ ದಿವಸಗಳನ್ನು ಅನುಭವಿಸುವುದಕ್ಕೆ ಸಾಧ್ಯ. ಲಾಸರು ಸತ್ತಂತಹ ವೇಳೆಯಲ್ಲಿ ಯೇಸುಸ್ವಾಮಿ ಹೇಳಿದರೆ, ನೀವು ನಂಬಿದರೆ ದೇವರ ಮಹಿಮೆಯನ್ನು ಕಾಣು. ನನ್ನ ನಿಮ್ಮೆಲ್ಲರ ಬದುಕಿನಲ್ಲಿ ನಾವು ದೇವರ ಮಹಿಮೆಯನ್ನು ಅನುಭವಿಸಬೇಕಾದ್ರೆ ನಮ್ಮ ಜ್ಞಾನವನ್ನು ನಾವು, ನಮ್ಮ ಬುದ್ಧಿಯನ್ನು, ನಮ್ಮ ತಿಳುವಳಿಕೆಯನ್ನು, ನಮ್ಮ ಶಕ್ತಿಯನ್ನು ಹಾಕಿಕೊಳ್ಳದೆ ಇಹಲೋಕದಲ್ಲಿ ಯಾರನ್ನು ನಂಬದೆ ದೇವರನ್ನು ಮಾತ್ರವೇ ನಂಬಬೇಕು. ಇಹಲೋಕದಲ್ಲಿರುವಂತಹ ನಮ್ಮ ತಂದೆ ತಾಯಿಗಳನ್ನು ನಂಬುವುದು ಬೇಡ, ನಮ್ಮ ಕುಟುಂಬದ ಸದಸ್ಯರು ನಂಬುವುದು ಬೇಡ. ಇಹಲೋಕದಲ್ಲಿರುವಂತಹ ಯಾರ ಬಳಿಗೂ ಹೋಗಿ ನಾವು ನಮ್ಮನ್ನು ಕಾಪಾಡಿ ನಮ್ಮನ್ನು ಉಳಿಸಿ ಎಂಬುದಾಗಿ ಹೇಳುವುದಕ್ಕಿಂತ ದೇವರನ್ನು ಉಳಿಸು, ದೇವರನ್ನು ಕಾಪಾಡಿ ಎಂಬುದಾಗಿ ದೇವರಿಗೆ ಅಂಗಲಾಚಿ ಬೇಡೋಣ, ದೇವರ ನಿರೀಕ್ಷೆ ಬೇಡೋಣ, ದೇವರ ಕಾರ್ಯ ಬೇಡೋಣ, ದೇವರನ್ನು ನಾವು ಹೇಳಿಕೊಳ್ಳೋಣ. ಬೇರೆ ಇಹಲೋಕದಲ್ಲಿರುವಂತಹ ಒಟ್ಟು 250 ಕೋಟಿ ಜನಸಂಖ್ಯೆಯ ಜ್ಞಾನವನ್ನು ಒಟ್ಟಾಗಿ ಸೇರಿಸಿದರೂ ಸಹ ಅದು ದೇವರ ಜ್ಞಾನಕ್ಕೆ ಸರಿಸಾಟಿಯಲ್ಲ. ಇಹಲೋಕದಲ್ಲಿರುವಂತಹ 250 ಕೋಟಿ ಅಥವಾ 300 ಕೋಟಿ ಜನರ ಬಲವನ್ನು ಒಟ್ಟು ಸೇರಿಸಿದರೂ ಸಹ ಅದು ದೇವರ ಬಲಕ್ಕೆ ಸರಿಸಾಟಿಯಲ್ಲ. ಕೆಲವರು ಅಶ್ವಬಲದಲ್ಲಿ, ಕೆಲವರು ರಥಬಲದಲ್ಲಿ. ಆದರೆ ದೇವರನ್ನು ನಂಬಿದವರು ಆತನ ಕೃಪೆಯಲ್ಲಿಯೇ, ಆತನ ನಂಬಿಕೆಯೇ ಜೀವಿಸುವವರಾಗಿರುತ್ತಾರೆ. ಹಾಗಾಗಿ ನಾವು ದೇವರ ಮೇಲಿನ ನಂಬಿಕೆಯನ್ನು, ದೇವರ ಮೇಲಿನ ವಿಶ್ವಾಸವನ್ನು ತೊರೆಯುವುದು ಬೇಡ, ಬಿಟ್ಟು ಬಿಡುವುದು ಬೇಡ. ದೇವರ ವಾಕ್ಯವನ್ನು ನಾವು ಸದಾಕಾಲ ದಿನನಿತ್ಯದ ಬಾಳ್ವೆಯಲ್ಲಿ ಕ್ಷಣ ಕ್ಷಣಕ್ಕೂ ನಾವು ಅನುಭವಿಸಬೇಕಾಗ್ತದೆ, ಅದನ್ನು ಅನುಸರಿಸಬೇಕಾಗ್ತದೆ, ವಿಧೇಯತೆಯ ಕೈಗಳನ್ನು ನಡೆಯಬೇಕಾಗ್ತದೆ. ನಮಗೆ ಮಾರ್ಗ ತಪ್ಪಿಸುವಂತಹ ಅನೇಕ ಶೋಧನೆಗಳು ನಮ್ಮ ಕುಟುಂಬದಿಂದ, ನಮ್ಮ ಸದಸ್ಯರಿಂದ, ನಮ್ಮ ಸಮಾಜದಿಂದ, ನಮ್ಮ ಅಕ್ಕಪಕ್ಕದವರಿಂದ ಬರುವಂತದ್ದಾಗಿರುತ್ತದೆ. ಆದರೆ ಅವರ ಬುದ್ಧಿಯನ್ನು, ಅವರ ಜ್ಞಾನವನ್ನು ಹಾಕಿಕೊಳ್ಳುವುದು ಬೇಡ. ದೇವರ ಬುದ್ಧಿ, ದೇವರ ಜ್ಞಾನವನ್ನು ಹಾಕಿಕೊಳ್ಳೋಣ. ನಮ್ಮ ಎಲ್ಲಾ ನಡವಳಿಕೆಯಲ್ಲಿ ಆತನ ಚಿತ್ತಕ್ಕೆ ನಾವು ವಿಧೇಯರಾಗುವಾಗ ಮೇಲನ್ನು ಅನುಗ್ರಹಿಸ್ತಾನೆ, ರೋಗದಿಂದ ಗುಣಪಡಿಸ್ತಾನೆ, ಕಷ್ಟದಿಂದ ಪಾರು ಮಾಡ್ತಾನೆ, ಇಕ್ಕಟ್ಟಿನಿಂದ ನಮ್ಮನ್ನು ಬಿಡುಗಡೆಗೊಳಿಸ್ತಾನೆ. ನಮಗೆ ಏನು ಅಗತ್ಯವಿದೆ ಎಂಬುದನ್ನು ದೇವರಿಗೆ ಕೊಡುವುದಕ್ಕೆ ಸಾಧ್ಯವಿದೆ. ದೇವರ ಮಾರ್ಗವು, ದೇವರ ಆಲೋಚನೆಗಳು ನಮ್ಮ ಮಾರ್ಗಗಳಿಗಿಂತ, ನಮ್ಮ ಆಲೋಚನೆಗಳಿಗಿಂತ ಶ್ರೇಷ್ಠವಾದವುಗಳು. ಹಾಗಾಗಿ ಮನುಷ್ಯನ ಮಾರ್ಗವನ್ನು ಅನುಸರಿಸಿದರೆ ನಾವು ಬಿದ್ದು ಹೋಗುತ್ತೇವೆ, ಕಡೆಯದಾಗಿ ನಮ್ಮ ಮಾರ್ಗಗಳು ಮುಚ್ಚಿ ಹೋಗಬಹುದು. ಅದು ನಮಗೆ ಯಾವುದೇ ರೀತಿಯಾದಂತಹ ಶ್ರೇಷ್ಠವಾದಂತಹ ಆಶೀರ್ವಾದವನ್ನು ಹೊಂದುವುದಕ್ಕೆ ಸಾಧ್ಯವಾಗದೆ ಹೋಗಬಹುದು. ಒಂದು ವೇಳೆ ಯೋಸೇಫ ಪೋಟಿಫರನ ಹೆಂಡತಿಯ ಮಾತನ್ನು ಕೇಳಿದ್ದರೆ ದೇವರ ಆಶೀರ್ವಾದದಿಂದ ದೂರವಾಗುತ್ತಿದ್ದ. ಹಿಜ್ಕೀಯನು ದೇವರಿಗೆ ಮೊರೆಯಿಡದೆ ಹೋದರೆ ಆಸನಂತೆ ಅವರು ಸತ್ತು ಹೋಗುತ್ತಿದ್ದ. ಯೇಸು ಸ್ವಾಮಿ ಒಂದು ವೇಳೆ ದೇವರ ಮಾತಿಗೆ ವಿಧೇಯರಾಗದೆ ಹೋಗಿದ್ದರೆ ಇಂದು ನಾವು ಇಲ್ಲಿ ಜೀವಿಸಲು ಇರುತ್ತಿರಲಿಲ್ಲ, ನಮಗೆ ಪಾಪ ಕ್ಷಮಾಪಣೆ ಸಿಗುತ್ತಿರಲಿಲ್ಲ, ನಿತ್ಯ ಜೀವದ ವಾಗ್ದಾನ ನಮಗೆ ಒದಗಿ ಬರುತ್ತಿರಲಿಲ್ಲ. ಹಾಗಾಗಿ ನಾವು ದೇವರಿಗೆ ವಿಧೇಯರಾಗಿರಬೇಕು, ದೇವರ ಮಾತನ್ನು ಕೇಳುವವರಾಗಿರಬೇಕು. ಸೊಲೊಮೋನನಂತಹ ಜ್ಞಾನವು ಇಂದು ನನಗೂ ನಿಮಗೂ ಕೊಡಲ್ಪಟ್ಟಿರುವಾಗ ದೈವಿಕ ಜ್ಞಾನವನ್ನು, ದೈವಿಕ ನಿರ್ಣಯವನ್ನು ಪ್ರಕಟಿಸುವಂತಹ ಮನುಷ್ಯನು, ದೈವ ಭಕ್ತರು ನಾವಾಗಿರಬೇಕು ವಿನಃ ಮನುಷ್ಯನ ಜ್ಞಾನ, ವಿವೇಕ, ತಿಳುವಳಿಕೆಗೆ ನಾವು ಮನವಲೇಬಾರದು. ಅವರ ಮಾತಿಗೆ ನಾವು ಒಳಗಾಗಬಾರದು, ಅವರ ಮಾತಿಗೆ ನಾವು ವಿಧೇಯರಾಗಬಾರದು. ದೇವರಿಗೆ ಮಾತ್ರ ವಿಧೇಯರಾಗಬೇಕು, ದೇವರಿಗೆ ಮಾತ್ರ ನಾವು ವಿಧೇಯರಾಗಿ ಜೀವಿಸಬೇಕು. ಆಗ ಮಾತ್ರ ನಮಗೆ ಮೇಲು, ಸೂಕ್ಷ್ಮ ಎಲ್ಲಾ ರೀತಿಯಾದ ಆಶೀರ್ವಾದಗಳು ನಮ್ಮ ಬದುಕಿನಲ್ಲಿ ಒದಗಿ ಬರುತ್ತದೆ. 8ನೇ ಮತ್ತು 9ನೇ ವರ್ಷದಲ್ಲಿ ಹೇಳ್ತದೆ, ನಾವು ಯಾವಾಗ ಜ್ಞಾನ 3, 8 ಮತ್ತು 9ನೇ ವರ್ಷದಲ್ಲಿ ಹೇಳ್ತದೆ, ನಾವು ಯಾವಾಗ ದೇವರ ವಾಕ್ಯವನ್ನು ಕೈಗೊಂಡು ನಡೆಯುತ್ತೇವೆ, ದೇವರ ಚಿತ್ರದಂತೆ ಜೀವಿಸ್ತೇವೆ, ನಮ್ಮ ದೇಹಕ್ಕೆ ಆರೋಗ್ಯವಿದೆ, ನಮ್ಮ ಎಲುಬುಗಳಿಗೆ ಸಾರವಿದೆ, ನಮ್ಮ ಆದಾಯದಲ್ಲಿ ಹೆಚ್ಚರಿಕೆಯನ್ನು ದಯಪಾಲಿಸ್ತಾನೆ, ನಮಗೆ ಉದ್ಯೋಗದಲ್ಲಿ ಪ್ರಮೋಷನ್ಗಳನ್ನು ಕೊಡುತ್ತಾನೆ, ನಾವು ಬಯಸುವುದಕ್ಕಿಂತ ಹೆಚ್ಚಾದ ಆಶೀರ್ವಾದಗಳನ್ನು ದೇವರು ನಮಗೆ ದಯಪಾಲಿಸ್ತಾನೆ. ನಮಗೆ ಸಾವಿನ ದವಡೆ ಎದುರಾಗುವಾಗ ಆ ಸಾವಿನ ದವಡೆಗೆ ನಮ್ಮನ್ನು ಕಾಪಾಡುತ್ತಾನೆ, ನಮಗೆ ಆಶೀರ್ವಾದದ ನಡಕ್ಕೆ ನಮ್ಮನ್ನು ಸೇರಿಸ್ತಾನೆ.
ಸಮಸ್ಯೆ ಎಂಬ ಸುಳಿಯಲ್ಲಿ ನಾವು ಸಿಕ್ಕಿಕೊಳ್ಳದ ಹಾಗೆ ನಮ್ಮನ್ನು ಪಾರು ಮಾಡುತ್ತಾನೆ. ಬಿರುಗಾಳಿಯಲ್ಲಿ ನಾವು ಬಿದ್ದು ಹೋಗದಂತೆ ನಮಗೆ ಎಲ್ಲವೂ ಸಹ ಶ್ರಾಪವಾದಂತಹ ಮಾರ್ಗವನ್ನು ನಮಗೆ ದೇವರು ಅನುಗ್ರಹಿಸ್ತಾನೆ. ದೇವರ ಮಾರ್ಗದಲ್ಲಿ, ದೇವರ ಚಿತ್ತದಲ್ಲಿ, ದೇವರ ಬುದ್ಧಿಯಲ್ಲಿ, ದೇವರ ತಿಳುವಳಿಕೆಯಲ್ಲಿ ದೇವರ ಮಾತನ್ನು ಚಾಚು ತಪ್ಪದೆ ಪಾಲಿಸುವವರಿಗೆ ಕಷ್ಟಗಳು ಸಂಭವಿಸುತ್ತದೆ. ಆದರೆ ಕಷ್ಟಗಳು ಆ ಮನುಷ್ಯನನ್ನು, ಆ ಭಕ್ತರನ್ನು ಆಳುವುದಕ್ಕೆ ಸಾಧ್ಯವಿಲ್ಲ. ಇಕ್ಕಟ್ಟು ರೋಗ ರುಜಿನಗಳು ಬರುತ್ತದೆ, ಆದರೆ ಅವೆಲ್ಲವುಗಳಿಂದ ಆಗಿ ಸ್ವಸ್ಥರಾಗುವುದಕ್ಕೆ, ಆರೋಗ್ಯವನ್ನು ಹೊಂದುವುದಕ್ಕೆ ಸಾಧ್ಯವಾಗುತ್ತದೆ. ನಮ್ಮ ಉದ್ಯೋಗದ ನಿಮಿತ್ತವಾಗಿ ನಮಗೆ ಆಪಾದನೆಗಳು, ಆರೋಪಗಳು ಬಂದರೂ ಸಹ ಪ್ರಮೋಷನ್ಗಳು ಮತ್ತು ಉನ್ನತ ಸ್ಥಿತಿಗತಿಗಳು, ಸ್ಥಾನಮಾನಗಳನ್ನು ನಾವು ಹೊಂದುವುದಕ್ಕೆ ಸಾಧ್ಯವಾಗುತ್ತದೆ. ಯಾವಾಗ ನಾವು ದೇವರನ್ನು ತಿರಸ್ಕರಿಸ್ತೇವೆ, ದೇವರನ್ನು ಬಿಟ್ಟುಬಿಡುತ್ತೇವೆ, ಎಷ್ಟೇ ಉತ್ತಮ ಸ್ಥಿತಿಯಲ್ಲಿ ಉನ್ನತ ಅಧಿಕಾರಿಗಳಾಗಿ, ಒಳ್ಳೆಯ ಸ್ಥಿತಿವಂತರಾಗಿ, ಹಣವಂತರಾಗಿ, ಯಾವುದೇ ಮೇಲಿನಲ್ಲಿದ್ದರೂ ಸಹ ಕೆಳಗೆ ಬಿದ್ದು ಹೋಗುತ್ತಾರೆ. ಶಿಷ್ಟನು 7,000 ಬಿದ್ದರೂ 7, ದುಷ್ಟನು ಕೀಳಲ್ಲಿ ಬಿದ್ದೇ ಹೋಗುವುದೆಂಬುದಾಗಿ ಜ್ಞಾನವಿದೆ. ಸೊಲೊಮೋನನ ಜ್ಞಾನದ ಮೂಲಕವಾಗಿ ತಿಳ್ಕೊಂಡಿದ್ದೇವೆ. ದೇವರ ವಾಕ್ಯದ ಪ್ರಕಾರ ನಡೆಯಿರಿ, ದೇವರಿಗೆ ವಿಧೇಯರಾಗಿರಿ, ದೇವರ ಮಾತಿನಂತೆ ಸದಾಕಾಲವೂ ಆತನ ಬುದ್ಧಿ, ಆತನ ಜ್ಞಾನಕ್ಕೆ ಒಳಪಟ್ಟು ಆತನ ಆಳ್ವಿಕೆಯಿಂದ ನಮ್ಮ ಜೀವಿತವು ಒಳಗಾಗಲಾದರೆ ಅಭಿವೃದ್ಧಿಯು, ಶಿಕ್ಷಣವು, ಆರೋಗ್ಯಗಳಿಗೆ ಸದಾ ಇರುತ್ತದೆ. ದೇವರಾತ್ಮೆ ಮಾರ್ಗವನ್ನು ನಡೆಸುತ್ತದೆ. ಆಮೇಲೆ ನಮ್ಮ ಕಾಣಿಕೆಯನ್ನು ನಾವು ದೇವರಿಗೆ ಸಮರ್ಪಿಸೋಣ. ತಮಿಳಿನ ಕೀರ್ತನೆಯನ್ನು ಮಾಡುವಾಗ ನಾವು ತಂದಿರುವಂತಹ ಕಾಣಿಕೆಗಳನ್ನು ದೇವರಿಗೆ ಸಮರ್ಪಿಸೋಣ. Thank you.
ಪ್ರಾರ್ಥನೆ ಮಾಡೋಣ. ಎಲ್ಲ ಒಳ್ಳೆಯ ತುಂಬಿರುವ ಕೂಡಲೇ ಕಾರಣವಾಗಿರುವಂತಹ ಸರ್ವಜ್ಞಾನಕ್ಕೆ ಒಳ್ಳೆಯ ಮೂಲವನ್ನು ಜ್ಞಾನವಿರುವುದರಿಂದ ಈ ಸಮಯದಲ್ಲಿ ನಾವು ಆಲಿಸಿದಂತಹ ವಾಕ್ಯವನ್ನು ಕೊಟ್ಟಂತಹ ಜ್ಞಾನ ತಿಳುವಳಿಕೆಗೆ ಅನುಸಾರವಾಗಿ ನಮ್ಮ ಜೀವನವನ್ನು ಕಟ್ಟಿಕೊಳ್ಳುವ ಹಾಗೆ ಸಹಾಯ ಮಾಡಿ. ನಮ್ಮನ್ನು ಈ ಕಾಣಿಕೆಗಳೊಂದಿಗೆ ಸಮರ್ಪಣೆ ಮಾಡುತ್ತೇವೆ. ನಮ್ಮ ದೇಹ ಪ್ರಾಣ ಶರೀರವೆಲ್ಲವೂ ನಿನಗೆ ಒಪ್ಪಿಸಿಕೊಳ್ಳಲು ಹೃದಯಾಂತರಾಳದಲ್ಲಿ ನಾವು ನಿನ್ನ ಸಮಕ್ಷಮದಲ್ಲಿ ನಮ್ಮನ್ನು ಒಪ್ಪಿಸಿಕೊಡುವಾಗ ನಮ್ಮನ್ನು ಸ್ವೀಕರಿಸು. ಅದರಲ್ಲಿ ಒಂದಾಗಿ ಕಾಣಿಕೆಗಳನ್ನು ಆಶೀರ್ವದಿಸು. ಕಾಣಿಕೆಯ ರೀತಿಯಲ್ಲಿ ನಾವು ಸಮಯ ಸರಿಯಾದಲ್ಲಿರುವಾಗ ನಮ್ಮ ಭವಿಷ್ಯ ಬಾಳುವೆ ನಿನ್ನ ವಾಕ್ಯಕ್ಕೆ ಅನುಸಾರವಾಗಿ, ನಿನ್ನ ಚಿತ್ತಕ್ಕೆ ಅನುಸಾರವಾಗಿ, ನಿನ್ನ ಇಚ್ಛೆಗೆ ಅನುಸಾರವಾಗಿ ಜೀವಿಸಲು ಸಹಾಯಿಸು. ಶೋಧನೆಗಳು, ಕಷ್ಟಗಳು ಮಾರ್ಗದಲ್ಲಿ ನಡೆಯುವಾಗ ಹೋಗುವಂತಾಗಿದೆ. ಅಂತಹ ಸಂದರ್ಭದಲ್ಲಿ ನಮ್ಮ ಬುದ್ಧಿ, ನಮ್ಮ ತಿಳುವಳಿಕೆ, ನಮ್ಮ ಮಾರ್ಗಗಳನ್ನು, ನಮ್ಮ ಆಲೋಚನೆಗಳನ್ನು, ಇಹಲೋಕದಲ್ಲಿ ಇರುವಂತಹ ಯಾವುದೇ ಮನುಷ್ಯನ ಆಲೋಚನೆಗಳನ್ನು, ಜ್ಞಾನವನ್ನು, ತಿಳುವಳಿಕೆಯನ್ನು, ಬುದ್ಧಿಯನ್ನು ಹಾಕಿಕೊಳ್ಳದೆ ಅವಲಂಬಿಸದೆ ಕೇಳದೆ ಅದನ್ನು ಜೀವಿಸದೆ ನಿನ್ನ ಚಿತ್ತವೇನಿದೆಯೋ, ನಿನ್ನ ಯೋಚನೆ ಏನಿದೆಯೋ, ನಿನ್ನ ಆಲೋಚನೆಗಳನ್ನು ಮಾರ್ಗಗಳೇನಿದೆಯೋ ಅದಕ್ಕನುಸಾರವಾಗಿ ನಾವು ಜೀವಿಸಲು ನಮಗೆ ಸಹಾಯ ಅನುಗ್ರಹಿಸುವುದಾಗಿದೆ. ಈ ಸಮಯದಲ್ಲಿ ಸೋದರ ಮೆಲ್ಗೋ ಸಚಿವರು ಸುಖವಾಗಿ ಪ್ರಾರ್ಥಿಸ್ತೇವೆ. ಆತನ ಕಣ್ಣಿನ ಅನಾರೋಗ್ಯದ ನಿಮಿತ್ತವಾಗಿ ಆತನಿಗೆ ಆಗಬೇಕಾದಂತಹ ಆಪರೇಷನ್ ಸುಲಲಿತವಾಗಿ ಆರೋಗ್ಯಕರವಾಗಿ ನಡೆಯುವಂತೆ ಸಹಾಯ ಮಾಡಿ. ವೈದ್ಯರ ಮೂಲಕ ಔಷಧ ಚಿಕಿತ್ಸೆಗಳ ಮೂಲಕವಾಗಿ ಆತನಿಗೆ ಸಂಭವಿಸಿದಂತಹ ಎಲ್ಲ ಅನಾರೋಗ್ಯವನ್ನು ತಪ್ಪಿಸಿ ಕಾಪಾಡಿ ಆ ಕಣ್ಣಿಗೆ ಒಳ್ಳೆಯ ದೃಷ್ಟಿಯನ್ನು ಆರೋಗ್ಯವನ್ನು ಕೊಟ್ಟು ಆತನನ್ನು ನೀರಿನ ಸ್ವಸ್ಥದ ಮುಟ್ಟಿ ಗುಣಪಡಿಸುವುದಾಗಿ ಪ್ರಾರ್ಥನೆ ಮಾಡ್ತೇವೆ. ಅದರಲ್ಲಿರುವಂತಹ ತಾಯಿಗಳನ್ನು ಆಶೀರ್ವದಿಸು. ವೈದ್ಯಕೀಯ ಚಿಕಿತ್ಸೆ ಔಷಧಗಳು ಮಾಡುವುದಾಗಿ ಅನಾರೋಗ್ಯ ಸೋಂಕಿನಲ್ಲಿ ಯಾರಾದರೂ ಬಾಧಕರಾಗಿರುವಾದರೆ ಅಂತವರಿಗೆ ಹಸ್ತಗಳು ಗುಣಪಡಿಸುವುದಾಗಿ ಪ್ರಾರ್ಥಿಸುತ್ತೇವೆ. ಕೊರೋನಾ ಮೂರನೇ ಅಲೆಯು ಇನ್ನೂ ಕೆಲವು ದಿವಸಗಳಲ್ಲಿ ಎಲ್ಲಾಗುವುದಾಗಿ ಹೇಳ್ತಾರೆ. ಎಲ್ಲರೂ ಜಾಗರೂಕತೆಯಿಂದ ಎಚ್ಚರಿಕೆಯಿಂದ ತಮ್ಮನ್ನು ಕಾಪಾಡಿಕೊಳ್ಳುವ ಹಾಗೆ ಸಹಾಯ ಮಾಡು. ಮುಖ್ಯವಾಗಿ ಈ ಕೊರೋನಾ ಮೂರನೇ ಅಲೆಯು ಮಕ್ಕಳಿಗೆ ಬಹಳಷ್ಟು ಬಾಧಿಸುವುದಕ್ಕೆ ಸಾಧ್ಯ ಇರುವುದಾಗಿ ವೈದ್ಯರ ತಜ್ಞರ ಅಭಿಪ್ರಾಯವಾಗಿರುವಾಗ ಎಲ್ಲರನ್ನೂ ಪಡೆದವರು, ಸೃಷ್ಟಿಸಿದವರು, ನಿರ್ಮಿಸಿದವರು ನೀವು. ರೋಗ ರುಚಿಗಳಿಗಿಂತ, ಕಾರ್ಯಪಾದಗಳಿಗಿಂತ, ಕಷ್ಟಗಳಿಗಿಂತಲೂ ನೀನೇ ದೊಡ್ಡವನು, ನೀನೇ ನಮ್ಮ ಆರೋಗ್ಯದಾಯಕನು. ಯೆಹೋವ ಏನು, ಯೆಹೋವ ರಾಫ ನೀನೇ ಆಗಿರುವಾಗ ನಮಗೆ ಭಯವಿಲ್ಲ, ನಮಗೆ ಹೆದರಿಕೆ ಇಲ್ಲ, ನಮಗೆ ಅಂಜುವಿಕೆ ಇಲ್ಲ, ನಮಗೆ ಎಚ್ಚರಿಕೆ ಇಲ್ಲ. ನೀನೇ ನಮ್ಮ ರಕ್ಷಣೆ, ಒಡೆಯನು, ಆಧಾರ, ಸಂಭೂತನು, ಆಶ್ರಯ ದುರ್ಗವಾಗಿ ನಮ್ಮೆಲ್ಲರನ್ನು ಕಾಪಾಡಿ ಸಂರಕ್ಷಿಸಬೇಕಾಗಿ ಎಲ್ಲ ಪ್ರಾರ್ಥನೆ ಜ್ಞಾಪನೆಗಳನ್ನು ನಿನ್ನ ಪಾದಾರವನ್ನು ಸಮರ್ಪಿಸಿ ಯೇಸುವಿನ ಮೂಲಕ ಪ್ರಾರ್ಥನೆ ಬೇಡುತ್ತೇವೆ. ಆಮೆನ್. ನಾವೆದು ನಿಂತು ಕರ್ತನು ಕಲಿಸಿದಂತಹ ಪ್ರಾರ್ಥನೆಯನ್ನು ಉಂಟಾಗಿ ಮಾಡೋಣ. ಪರಲೋಕದಲ್ಲಿರುವ ನಮ್ಮ ತಂದೆಯೇ, ನಾವು ಪರಿಶ್ರಮ ನಡೆಸುವ ನಿನ್ನ ರಾಜ್ಯದ ನಿಶ್ಚಿತವು ಪರಲೋಕದಲ್ಲಿ ಇರಬೇಡ, ಭೂಲೋಕದಲ್ಲಿ ನಮ್ಮಲ್ಲಿನ ಆಹಾರ ನೀಡುತ್ತದೆ ಕಾಣಿಸು. ಮಾಡಿದ ನಾವು ಆಶೀರ್ವಾದವನ್ನು ನಂಬಿಕೆಯಿಂದ ಜ್ಞಾನದ ಜ್ಞಾನಿರುವಂತಹ ಯೇಸು ಕ್ರಿಸ್ತನ ಕೃಪೆ, ಜ್ಞಾನದ ಸಂಪೂರ್ಣ ಜ್ಞಾನವನ್ನು ಕೊಡುವಂತಹ ತಂದೆಯಾದ ದೇವರ ಪ್ರೀತಿ, ನಾವು ಸರ್ವಸುಗುಣವುಳ್ಳವರಾಗಿ, ಸದ್ಯೋಚನೆ ಸದ್ಗುಣವುಳ್ಳವರಾಗಿ, ಸದಾಚಾರದ ನೆಲೆಗೊಂಡಿರುವುದಕ್ಕೆ ಜ್ಞಾನದ ಸಹಾಯದ ಆತ್ಮನು ಆಗಿರುವಂತಹ ಆತನ ಅನ್ಯತೆ, ಕೃಪೆಯು, ನಡೆಸುವಿಕೆ ಈಗಲೂ ಯಾವಾಗಲೂ ಮೆಲ್ಲರ ಸಂಗಡ ನಿತ್ಯವೂ ನಿನಗಾಗಿರಲಿ.